Hello everyone, welcome to Panchajanya IAS, the Hindu newspaper analysis. Today we will be discussing the current affairs of 14th September 2024. ಮೊದಲನೇದಾಗಿ ಎಡಿಟೋರಿಯಲ್ ಸೆಕ್ಷನಲ್ಲಿ ಕವರ್ ಆಗಿರುವಂಥ ಟಾಪಿಕ್ಸ್ಗಳನ್ನ ನೋಡೋಣ. ಸೊ ಈ ಒಂದು ಟಾಪಿಕ್ಸ್ ನಮಗೆ ಮೇನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇ ಒಂದು ಟಾಪಿಕ್, ದ ಶಾಕ್ ಆಫ್ ಕ್ರಂಬ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ದ ಸೊಲ್ಯೂಷನ್. ಅಂದರೆ ಇಲ್ಲಿ ಈ ಮೂಲ ಸೌಕರ್ಯ ಯೋಜನೆಗಳ ಬಂದು ವಿಳಂಬ ಮತ್ತು ಅವುಗಳ ಒಂದು ವೈಫಲ್ಯದ ಕುರಿತು ಈ ಒಂದು ಟಾಪಿಕ್ನಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದಾರೆ. ಹಾಗೆ ಅದಕ್ಕೆ ಪರಿಹಾರಗಳನ್ನು ಕೂಡ ಈ ಒಂದು ಟಾಪಿಕಲ್ಲಿ ನಾವು ಚರ್ಚೆಯನ್ನು ಮಾಡಲಿದ್ದೀವಿ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 3ನಲ್ಲಿ ಎಕಾನಮಿ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ಸೆಕೆಂಡ್ ಟಾಪಿಕ್ ಮಿಷನ್ ಮೌಸಮ್ ಅಂತ ಹೇಳಿ, ಸೊ ನಿನ್ನೆಷ್ಟು ಕೂಡ ನಾವು ಇದರ ಬಗ್ಗೆ ಡಿಸ್ಕಸ್ಸನ್ನು ಮಾಡಿದ್ದೀವಿ. ಸೊ ಮೇನ್ಸ್ ಪರ್ಸ್ಪೆಕ್ಟಿವ್ ಆಗಿ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಇದು ನಮಗೆ GS ಪೇಪರ್ 3ನಲ್ಲಿ ಅರ್ಬನೈಜೇಷನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಫ್ಲಡ್ಸ್ ಮೇ ಕಟ್ ಜೂಟ್ ಪ್ರೊಡಕ್ಷನ್ ಬೈ 20%. ಅಂದರೆ ಸೊ ಇಲ್ಲಿ ಪ್ರವಾಹ ಅನ್ನುವಂಥದ್ದು ಈ ಜೂಟ್ ಅಂದರೆ ಕನ್ನಡದಲ್ಲಿ ನಾವು ಅದಕ್ಕೆ ಸೆಣಬು ಅಂತ ಕರಿತೀವಿ ಅಲ್ವಾ, ಆ ಸೆಣಬಿನ ಉತ್ಪಾದನೆಯಲ್ಲಿ 20% ಇಳಿಕೆಗೆ ಕಾರಣವಾಗಿದೆ ಅಂತ. ಸೊ ಇದು ನಮಗೆ GS ಪೇಪರ್ 3ನಲ್ಲಿ ಅಗ್ರಿಕಲ್ಚರ್ನಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಟಾಪಿಕ್, ಸೆಂಟರ್ ಸೀಕ್ ಟು ಪ್ರಮೋಟ್ ಯೂಸ್ ಆಫ್ ಹಿಂದಿ ಅಮಿಕ್ಯಾಬ್ಲಿ ನೋ ಪ್ರೊವಿಷನ್ ಫಾರ್ ಪನಿಷ್ಮೆಂಟ್. ಅಂದರೆ ಇಲ್ಲಿ ಈ ಹಿಂದಿಯ ಬಳಕೆಯನ್ನು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ಸೌಹಾರ್ದಯುತವಾಗಿ ಅದನ್ನು ಜಾರಿ ಮಾಡ್ತಾ ಇದೆ. ಓಕೆ, ಹಾಗೆ ಇನ್ ಕೇಸ್ ಏನಾದರೂ ಈ ಹಿಂದಿಯನ್ನು ಯಾರಾದರೂ ಬಳಸದೇ ಇದ್ದರೆ ಅಥವಾ ಅದನ್ನು ಮಾತಾಡದೇ ಇದ್ದರೆ ಅವರ ಮೇಲೆ ಯಾವುದೇ ರೀತಿಯ ಒಂದು ಶಿಕ್ಷೆಯನ್ನು ಅದು ವಿಧಿಸುವುದಿಲ್ಲ ಅಥವಾ ಶಿಕ್ಷೆಯನ್ನು ವಿಧಿಸುವಂಥ ಯಾವುದೇ ಒಂದು ಪ್ರೊವಿಷನ್ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಸೊ ಈ ಒಂದು ಟಾಪಿಕ್ ನಮಗೆ GS ಪೇಪರ್ 2 ಅಡಿಯಲ್ಲಿ ಗವರ್ನೆನ್ಸಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಪ್ರಿಲಿಮ್ಸ್ ಒಂದು ಪಾಯಿಂಟರ್ಸನ್ನು ನೋಡೋದಾದ್ರೆ ಅಂದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಸ್ಗಳಂತಂದರೆ, ಸೊ ಮೊದಲನೇದಾಗಿ ಇಲ್ಲಿ ಸಾರಥಿ ಆ್ಯಪ್ ಅಂತ ಬರುತ್ತೆ. ಹಾಗೆ ಇನ್ನರ್ ಲೈನ್ ಪರ್ಮಿಟ್, ನ್ಯಾಷನಲ್ ಫ್ಲೋರೆನ್ಸ್ ನೈಟಿಂಗೆಲ್ ಅವಾರ್ಡ್ಸ್ ಅಂತ, ಹಾಗೆ ಎಕ್ಸಸೈಸ್ ಅಲ್ ನಜಾವಿ ಅಂತ ಹೇಳಿ, ಸೊ ಇದು ಒಂದು ಮಿಲಿಟರಿ ಎಕ್ಸಸೈಸ್ ಆಗಿದೆ. ಸೊ ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ನಾವು ಅವಾರ್ಡ್ಗಳ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಹೀಗಾಗಿ ಅವಾರ್ಡ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಇದು ಸುವರ್ಣ ರೇಖಾ ಅಂತ ಹೇಳಿ ಈ ಒಂದು ನದಿಯ ಕುರಿತು ನಾವು ಕೂಡ ಡಿಸ್ಕಸ್ಸನ್ನು ಮಾಡಲಿದ್ದೀವಿ. ಹಾಗೆ ಕೊನೆಯದಾಗಿ ಗ್ರಾಮ ನ್ಯಾಯಾಲಯಗಳಂತ ಬರುತ್ತೆ. ಸೊ ಇದರ ಕುರಿತಾಗಿ ಕೂಡ ನಾವು ವಿವರವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಅಂದರೆ ಈ ಹಿಂದೆ ಕೇಳಲಾಗಿರುವಂಥ ಒಂದು ಕ್ವಶನ್ನ ನಿನ್ನೆ ಕ್ಲಾಸ್ನಲ್ಲಿ ಡಿಸ್ಕಸ್ಸನ್ನು ಮಾಡಿದ್ದೀವಿ. ಅದರ ಒಂದು ಉತ್ತರವನ್ನು ನೋಡೋಣ. ಸೊ ಕ್ವಶನ್ ಇಸ್, ವಾಟ್ ಈಸ್ ದ ಪೊಸಿಷನ್ ಆಫ್ ದ ರೈಟ್ ಟು ಪ್ರಾಪರ್ಟಿ ಇನ್ ಇಂಡಿಯಾ. ಅಂದರೆ ಈ ಆಸ್ತಿಯ ಹಕ್ಕು ಅಂದರೆ ಭಾರತದಲ್ಲಿರುವಂಥ ಈ ಆಸ್ತಿಯ ಹಕ್ಕಿನ ಸ್ಥಿತಿ ಏನಾಗಿದೆ ಅಂತ ಕೇಳಿದ್ದಾರೆ. ಸೊ ಇದು ಒಂದು ಲೀಗಲ್ ರೈಟ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವೈಲೇಬಲ್ ಟು ಸಿಟಿಜನ್ಸ್ ಓನ್ಲಿ, ಇದು ಕೇವಲ ಭಾರತೀಯ ಒಂದು ಪ್ರಜೆಗಳಿಗೆ ಮಾತ್ರ ಇರುವಂಥ ಒಂದು ಕಾನೂನಾತ್ಮಕ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸೆಕೆಂಡ್ ಒನ್, ಲೀಗಲ್ ರೈಟ್ ಅವೈಲೇಬಲ್ ಟು ಎನಿ ಪರ್ಸನ್, ಯಾವುದೇ ಒಂದು ವ್ಯಕ್ತಿಗಳಿಗೆ. ಅಂದರೆ ಸೊ ಇಲ್ಲಿ ಎನಿ ಪರ್ಸನ್ ಅಂತಂದರೆ ಸಿಟಿಜನ್ ಆಫ್ ಇಂಡಿಯಾ ಹಾಗೆ ಫಾರಿನರ್ಸ್ ಅಂತ. ಸೊ ಇವ್ರಿಗೂ ಕೂಡ ಇರುವಂಥ ಒಂದು ಕಾನೂನಾತ್ಮಕ ಹಕ್ಕು. ಹಾಗೆ ಥರ್ಡ್ ಸ್ಟೇಟ್ಮೆಂಟ್, ಫಂಡಮೆಂಟಲ್ ರೈಟ್ ಅವೈಲೇಬಲ್ ಟು ಸಿಟಿಜನ್ಸ್ ಓನ್ಲಿ, ಅಂದರೆ ನಾಗರಿಕರಿಗೆ, ದೇಶದ ಒಂದು ನಾಗರಿಕರಿಗೆ ಮಾತ್ರ ಇರುವಂತಹ ಮೂಲಭೂತ ಹಕ್ಕಾಗಿದೆ. ಸೊ ಆಪ್ಷನ್ ಡಿ ಅಂತ ಹೇಳ್ತಾ ಇದ್ದಾರೆ, ನೈದರ್ ಫಂಡಮೆಂಟಲ್ ನಾರ್ ಲೀಗಲ್ ರೈಟ್, ಅಂದರೆ ಇದು ಕಾನೂನುಬದ್ಧ ಹಕ್ಕು ಕೂಡ ಅಲ್ಲ ಹಾಗೆ ಮೂಲಭೂತ ಹಕ್ಕು ಕೂಡ ಅಲ್ಲ ಅಂತ ಹೇಳಿ ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಹಾಗಿದ್ರೆ ಯಾವ ಉತ್ತರ ಇದಕ್ಕೆ ಸರಿಯಾಗತ್ತೆ ಅಂತ ನೋಡೋಣ. ಸೊ ಇಲ್ಲಿ ರೈಟ್ ಟು ಪ್ರಾಪರ್ಟಿ ಇನ್ ಇಂಡಿಯಾ, ಸೊ ಈ ಒಂದು ಹಕ್ಕಿನ ಕುರಿತಾಗಿ ತಿಳ್ಕೊಳ್ಬೇಕಂತಂದ್ರೆ ಸೊ ಈ ಒಂದು ಟಾಪಿಕ್ ನಾವು 2 ಡೈಮೆನ್ಷನಲ್ಲಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ಸೊ ಮೊದಲನೇದಾಗಿ ಬಿಫೋರ್ 1978, 1978ರ ಮೊದಲು ಈ ರೈಟ್ ಟು ಪ್ರಾಪರ್ಟಿಯ ಒಂದು ಸ್ಟೇಟಸ್ ಏನಾಗಿತ್ತು ಅಂತಂದರೆ, ಸೊ ಇಟ್ ಈಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ 31. ಸೊ ಇದೊಂದು ಮೂಲಭೂತ ಹಕ್ಕಾಗಿತ್ತು. ಸೊ ಇದನ್ನು ತಿಳಿಸುವಂಥ ಆರ್ಟಿಕಲ್ ಯಾವುದಾಗಿತ್ತು ಅವಾಗ 31. ಸೊ ಅಂದರೆ ಆರ್ಟಿಕಲ್ 31 ಅಡಿಯಲ್ಲಿ ಇದೊಂದು ಮೂಲಭೂತ ಹಕ್ಕಾಗಿತ್ತು. ಹಾಗೆ ಸೊ ಇದು ಮೂಲಭೂತ ಹಕ್ಕಾಗಿರೋದ್ರಿಂದ ಇನ್ ಕೇಸ್ ಏನಾದರೂ ರಾಜ್ಯ ಸರ್ಕಾರ
ಸೊ ಇವರಿಗೆ ಸೇರುವಂಥ ಒಂದು ಆಸ್ತಿಯನ್ನು ವಶಪಡಿಸಿಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ಏನು ಮಾಡಬೇಕಿಲ್ಲಿ ಕಾಂಪನ್ಸೇಷನ್ ಅಂತಂದರೆ ಪರಿಹಾರವನ್ನು ನೀಡಬೇಕಾಗಿತ್ತು. ಹಾಗೆ ಸೊ ಇನ್ ಕೇಸ್ ಏನಾದರೂ ಈ ಒಂದು ಹಕ್ಕಿನ ಉಲ್ಲಂಘನೆ ಆದರೆ, ಅಂದರೆ ಒಬ್ಬ ವ್ಯಕ್ತಿಗೆ ಇರುವಂಥ ಈ ರೈಟ್ ಟು ಪ್ರಾಪರ್ಟಿ ಹಕ್ಕಿನ ಒಂದು ಉಲ್ಲಂಘನೆ ಆದರೆ ಆತ ನೇರವಾಗಿ ಏನು ಮಾಡ್ಬೋದು ಅಂತಂದರೆ ಈ ವಿಧಿ 32ರ ಒಂದು ಅನುಸಾರವಾಗಿ, ಹಾಗಿದ್ರೆ ಈ ವಿಧಿ 32 ಏನು ಹೇಳುತ್ತೆ ಅಂತಂದರೆ ಆರ್ಟಿಕಲ್ 32 ಅನ್ನುವಂಥದ್ದು ಇನ್ ಕೇಸ್ ಏನಾದರೂ ಯಾವುದೇ ಒಬ್ಬ ವ್ಯಕ್ತಿಯ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಂಥ ಸಂದರ್ಭದಲ್ಲಿ ಅವುಗಳ ಒಂದು ಅನುಷ್ಠಾನಕ್ಕಾಗಿ ಅಥವಾ ವ್ಯಕ್ತಿ ಹಕ್ಕು ಉಲ್ಲಂಘನೆಯಾದಂಥ ಸಂದರ್ಭದಲ್ಲಿ ಅವುಗಳ ರಕ್ಷಣೆ ಕೋರಿ ಏನು ಮಾಡ್ಬೋದು ಅಂತಂದರೆ ವ್ಯಕ್ತಿ ನೇರವಾಗಿ ಸುಪ್ರೀಂ ಕೋರ್ಟ್ನ ಬಳಿ ಹೋಗುವಂಥ ಅಧಿಕಾರ ಅಥವಾ ಹಕ್ಕಾಗಿರುತ್ತೆ ಅದು. ಎಸ್, ಸೊ ಇದು 1978ರ ಮೊದಲಾಗಿತ್ತು. ಆದರೆ ಈ 1978ರಲ್ಲಿ ಏನಾಗುತ್ತೆ, ಆಫ್ಟರ್ ಯಾಕೆ ಇದನ್ನು 78 ಅಂತ ತೊಗೊಂಡಿದ್ದಾರೆ 1978 ಅಂತಂದರೆ, ಸೊ ಇಲ್ಲಿ ಈ ಏನಂತಂದರೆ ಈ ಮೂಲಭೂತ ಹಕ್ಕಾಗಿರುವಂಥ ಆಸ್ತಿ ಹಕ್ಕನ್ನು ಏನು ಮಾಡಲಾಗತ್ತೆ ಅಂತಂದರೆ, ಸೊ ಈ 1978ರ 44ನೇ ಒಂದು ಸಂವಿಧಾನ ತಿದ್ದುಪಡಿಯ ಮೂಲಕ ಅದನ್ನು ಏನು ಮಾಡಲಾಗತ್ತೆ, ರಿಮೂವ್ ಮಾಡಲಾಗತ್ತೆ. ಸೊ ಹೀಗಾಗಿ ಇದನ್ನು ನಾವು ಆಫ್ಟರ್ 78 ಇದರ ಒಂದು ಸ್ಟೇಟಸ್ ಏನಾಗಿದೆ ಅಂತ ತಿಳ್ಕೊಳ್ತೀವಿ. ಎಸ್, ಸೊ ಇವಾಗ ಇದು ಲೀಗಲ್ ರೈಟ್ ಆಗಿದೆ ಅಂಡರ್ ಆರ್ಟಿಕಲ್ 300A. ಸೊ ಇದು ಕೂಡ ಇಲ್ಲಿ ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. 31 ಅಡಿಯಲ್ಲಿರುವಂತಹ ಒಂದು ರೈಟ್ ಇಲ್ಲಿ ಆರ್ಟಿಕಲ್ 300A ಅಡಿಯಲ್ಲಿ ಬರುತ್ತೆ. ಹಾಗೆ ಫಂಡಮೆಂಟಲ್ ರೈಟ್ ಇರುವಂಥದ್ದು ಇವಾಗ ಲೀಗಲ್ ರೈಟ್ ಆಗಿ ಬದಲಾಗತ್ತೆ. ಎಸ್, ಸೊ ಇವಾಗ ಈ ರೀತಿ ಚೇಂಜಸ್ ಆಗೋದ್ರಿಂದ ಆ ವ್ಯಕ್ತಿಗೆ ಏನೆಲ್ಲ ಚಾಯ್ಸಸ್ಗಳಿರುತ್ತೆ ಅಂತಂದರೆ, ಸೊ ಇವಾಗ ಮೂಲಭೂತ ಹಕ್ಕಾಗಿದ್ದಂಥ ಸಂದರ್ಭದಲ್ಲಿ ಆತನಿಗೆ ಈ ಆರ್ಟಿಕಲ್ 32 ಅಡಿಯಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟ್ ಬಳಿ ಹೋಗ್ಬೋದಿತ್ತು. ಬಟ್ ಇವಾಗ ಏನು ಚೇಂಜಸ್ ಆಗುತ್ತಂದರೆ ನೋ ಡೈರೆಕ್ಟ್ ಆಕ್ಸೆಸ್ ಟು ದ ಸುಪ್ರೀಂ ಕೋರ್ಟ್ ಈ ವಯೋಲೇಟೆಡ್. ಇನ್ ಕೇಸ್ ಏನಾದರೂ ಆತನ ಒಂದು ರೈಟ್ ಟು ಪ್ರಾಪರ್ಟಿ ಹಕ್ಕನ್ನುವಂಥದ್ದು ಉಲ್ಲಂಘನೆಯಾದಂಥ ಸಂದರ್ಭದಲ್ಲಿ ಆತ ಇಲ್ಲಿ ಸುಪ್ರೀಂ ಕೋರ್ಟ್ ನೇರವಾಗಿ ಸುಪ್ರೀಂ ಕೋರ್ಟ್ ಬಳಿ ಹೋಗೋ ಹಾಗಿಲ್ಲ. ಬಟ್ ಅವನಿಗೆ ಇನ್ನೂ ಅವಕಾಶ ಏನಿರುತ್ತೆ ಅಂತಂದರೆ, ಸೊ ಈ ಆರ್ಟಿಕಲ್ 226 ಅಡಿಯಲ್ಲಿ ಆತ ಹೈಕೋರ್ಟ್ಗೆ ಹೋಗ್ಬೋದು. ಎಸ್, ಸೊ ಇದಿಷ್ಟು ನಮಗೆ ಅಂದರೆ ಇವಾಗ ಇದು ರೈಟ್ ಟು ಪ್ರಾಪರ್ಟಿ ಅನ್ನುವಂಥದ್ದು. ಹಾಗೆ ಇನ್ನೊಂದು ಏನಂತಂದರೆ ಇದು ಎಲ್ಲ ವ್ಯಕ್ತಿಗಳೇ ಅಪ್ಲೈ ಆಗುತ್ತೆ, ಕಾನೂನುಬದ್ಧ ಹಕ್ಕಾಗಿರೋದ್ರಿಂದ ಇದು ಎಲ್ಲ ಪ್ರಜೆಗಳಂತಂದರೆ ಇಲ್ಲಿ ಭಾರತೀಯ ಪ್ರಜೆಗಳು ಮತ್ತು ವಿದೇಶಿ ಪ್ರಜೆಗಳಿಗೂ ಅಪ್ಲೈ ಆಗುತ್ತೆ. ಸೊ ಹೀಗಾಗಿ ಇಟ್ ಈಸ್ ಅ ಲೀಗಲ್ ರೈಟ್ ಅವೈಲೇಬಲ್ ಟು ಎನಿ ಪರ್ಸನ್. ಸೊ ಹೀಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ಎಡಿಟೋರಿಯಲ್ಸ್ ಟಾಪಿಕ್ಸ್. ದ ಶಾಕ್ ಆಫ್ ಕ್ರಂಬ್ಲಿಂಗ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ದ ಸೊಲ್ಯೂಷನ್. ಎಸ್, ಸೊ ಅಂದರೆ ಇಲ್ಲಿ ಏನಾಗ್ತಾ ಇದೆ ಅಂತಾರೆ ಮೂಲಸೌಕರ್ಯ ಯೋಜನೆಗಳಂತ ಬರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಈ ಒಂದು ಆರ್ಟಿಕಲಲ್ಲಿ ಡಿಸ್ಕಸ್ ಮಾಡಿರುವಂಥದ್ದು ಡ್ಯಾಮ್ಗಳ ಕುರಿತು, ಹಾಗೆ ಒಟ್ಟಾರೆ ಒಂದು ಯೋಜನೆಗಳ ಕುರಿತು. ಎಸ್, ವಾಟ್ ಆರ್ ದ ಮೇನ್ ಇಶ್ಯೂಸ್ ಹೈಲೈಟೆಡ್ ಇನ್ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್. ಅಂದರೆ ಈ ಒಂದು ಮೂಲಸೌಕರ್ಯ ಒಂದು ಒಂದು ವಲಯದಲ್ಲಿನ ಸವಾಲುಗಳೇನಂತಂದರೆ ಇಲ್ಲಿ ಮೊದಲನೇದಾಗಿ ಕೊಲ್ಯಾಪ್ಸ್ ಅಂಡರ್ ಕನ್ಸ್ಟ್ರಕ್ಷನ್ ಬ್ರಿಡ್ಜಸ್ ಇನ್ ಬಿಹಾರ್. ಈ ಬಿಹಾರ್ನಲ್ಲಿ ಇತ್ತೀಚೆಗೆ ಒಂದೇ ಒಂದು ವರ್ಷದಲ್ಲಿ ಸುಮಾರು 15ಕ್ಕಿಂತ ಹೆಚ್ಚಿನ ಒಂದು ಡ್ಯಾಮ್ಗಳು ಕೊಲ್ಯಾಪ್ಸ್ ಆಗಿದೆ. ಅದರಲ್ಲಿ ಬಹುತೇಕ ಏನಂತಂದರೆ ಈ ನಿರ್ಮಾಣ ಹಂತದಲ್ಲಿರುವಂಥ ಡ್ಯಾಮ್ಗಳು ಏನಾಗಿದೆ ಅಂತಂದರೆ ಇಲ್ಲಿ ಕುಸಿದು ಬಿದ್ದಿದೆ. ಸೊ ಹೀಗಾಗಿ ಇದು ಆ ಒಂದು ಮೂಲ ಸೌಕರ್ಯ ಯೋಜನೆಗಳ ಒಂದು ಗುಣಮಟ್ಟದ ಒಂದು ನಿಯಂತ್ರಣದ ಬಗ್ಗೆ ಏನು ಮಾಡುತ್ತೆ ಅಂದರೆ ಚರ್ಚೆಯನ್ನು ಅಥವಾ ಕಾಳಜಿಯನ್ನು ಅಥವಾ ಒಂದು ಸಮಸ್ಯೆಯನ್ನು ಹುಟ್ಟಿ ಹಾಕತ್ತೆ. ಹಾಗೆ ಟೈಮ್ ಡಿಲೇಸ್ ಆ್ಯಂಡ್ ಕಾಸ್ಟ್ ಓವರ್ ಟರ್ನ್ಸ್ ಗೌರ್ಮೆಂಟ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ಸ್. ಸೊ ಇಲ್ಲಿ ಸರ್ಕಾರ ಪ್ರಾಯೋಜಿತ ಒಂದು ಯೋಜನೆಗಳು ಏನಾಗ್ತಾ ಇದೆ ಅಂತಂದರೆ ಇಲ್ಲಿ ತುಂಬ ವಿಳಂಬವಾಗ್ತಾ ಇದೆ. ಹಾಗೆ ಅದರೊಟ್ಟಿಗೆ ಅವು ತುಂಬ ವೆಚ್ಚದಾಯಕವಾಗಿರುವಂಥ ಯೋಜನೆಗಳು ಕೂಡ ಆಗಿರುತ್ತೆ. ಸೊ ಈ ರೀತಿ ವೆಚ್ಚವಾಗಿರುವಂಥ ಯೋಜನೆಗಳು ಸೊ ಇಲ್ಲಿ ನಿರ್ಮಾಣ ಹಂತದಲ್ಲಿಯೇ ಏನಾಗುತ್ತೆ ಅಂತಂದರೆ ಕುಸಿದು ಬೀಳ್ತಾ ಇರೋದ್ರಿಂದ ಇದು ಸರ್ಕಾರಕ್ಕೆ ಏನಾಗುತ್ತೆ ಅಂದರೆ ಆರ್ಥಿಕ ಹೊರೆಯಾಗಿ ಪರಿಣಮಿಸುತ್ತೆ. ಎಸ್, ಹಾಗೆ ಆ್ಯಸ್ ಆಫ್ ಡಿಸೆಂಬರ್ 2023 ಅಂದರೆ ಡಿಸೆಂಬರ್ 2023 ಹೊತ್ತಿಗೆ 431 ಪ್ರಾಜೆಕ್ಟ್ಸ್ ಸಫರ್ಡ್ ಅ ಕಾಸ್ಟ್ ಆಫ್ ಓವರ್ ರನ್ ಆಫ್ 4.8 lakh crore. ಸೊ ಇಲ್ಲಿ ಸರ್ಕಾರದ ಒಂದು 431 ಯೋಜನೆಗಳಿಗೆ ಎಷ್ಟು ಹಣವನ್ನು ವ್ಯಯಿಸಲಾಗಿದೆ ಅಂತಂದರೆ ಸೊ 4.82 ಲಕ್ಷ ಕೋಟಿ ಹಣವನ್ನು ಸೊ ಇದಕ್ಕೆ ವ್ಯಯಿಸಲಾಗಿದೆ. ಹಾಗೆ 36% ಆಫ್ ಡಿಲೇಡ್ ಪ್ರಾಜೆಕ್ಟ್ಸ್ ವರ್ ರನ್ನಿಂಗ್ ಬಿಹೈಂಡ್ ಶೆಡ್ಯೂಲ್ಡ್ ಬೈ
25 to 60 ಮಂತ್, ಅಂದರೆ ಸುಮಾರು 36% ಯೋಜನೆಗಳು ಏನಾಗಿದೆ ಅಂತಂದರೆ ಇಲ್ಲಿ ಕೇವಲ ಅದಕ್ಕೆ 25 ತಿಂಗಳ ಅವಧಿ ಇರುವಂಥದ್ದನ್ನು ಸೊ ಇವಾಗ ಅದು ಡಿಲೇ ಆಗ್ತಾ ಇದೆ. ಅಂದರೆ ಎಷ್ಟಕ್ಕೆ ಆಗ್ತಾ ಇದೆ ಅಂತಂದರೆ 30% ಯೋಜನೆಗಳು 60 ತಿಂಗಳವರೆಗೆ ಏನಾಗ್ತದೆ ಅದು ವಿಸ್ತರಣೆ ಆಗ್ತಾ ಇದೆ. ಹಾಗೆ ವಾಟ್ ಆರ್ ದ ಕೀ ಚಾಲೆಂಜಸ್ ಇನ್ ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನ್. ಸೊ ಇವಾಗ ಸರ್ಕಾರ ಏನು ಮಾಡಿರುತ್ತೆ ಅಂದರೆ ಈ ಗೌರ್ಮೆಂಟ್ ಸ್ಪಾನ್ಸರ್ಡ್ ಪ್ರಾಜೆಕ್ಟ್ಸ್ ಅನ್ನುವಂಥದ್ದು ಅವುಗಳನ್ನ ಇಂಪ್ಲಿಮೆಂಟ್ ಅಥವಾ ಅವುಗಳನ್ನ ಅನುಷ್ಠಾನ ಮಾಡುವಲ್ಲಿ ಏನೆಲ್ಲ ಸವಾಲುಗಳಾಗತ್ತೆ ಅಂತ ನೋಡೋಣ. ಪ್ರಾಜೆಕ್ಟ್ ಇಂಪ್ಲಿಮೆಂಟೇಷನಲ್ಲಿ ಆಗ್ತಾ ಇರುವಂಥ ಸವಾಲುಗಳ ಬಗ್ಗೆ. ಸೊ ಮಲ್ಟಿಪಲ್ ಕ್ಲಿಯರೆನ್ಸ್ ರಿಕ್ವೈರ್ಡ್ ಫ್ರಮ್ ದ ಕನ್ಸೆಪ್ಷನ್ ಟು ಕಮಿಷನಿಂಗ್, ಅಂದರೆ ಸೊ ಇಲ್ಲಿ ಕ್ಲಿಯರೆನ್ಸ್ ಅಂತ ಬರುತ್ತೆ. ಸೊ ಇನ್ ಕೇಸ್ ಏನಾದರೂ ಇವಾಗ ಆ ಒಂದು ರಾಜ್ಯದಲ್ಲಿ ಡ್ಯಾಮನ್ನು ಕನ್ಸ್ಟ್ರಕ್ಟ್ ಮಾಡಬೇಕಿದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಮೊದಲನೇದಾಗಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಡ್ಯಾಮ್ಗೆ ಅಪ್ರೂವಲನ್ನು ತೆಗೆದುಕೊಳ್ಬೇಕಂತಂದರೆ ಇಲ್ಲಿ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಮಾಡ್ತಾರೆ. ಓಕೆ, ಅಂದರೆ ಪರಿಸರ ಪರಿಣಾಮ ಮೌಲ್ಯಮಾಪನ. ಅಂದರೆ ಸೊ ಈ ಒಂದು ಡ್ಯಾಮನ್ನು ನಿರ್ಮಿಸುವುದರಿಂದ ಅದು ಪರಿಸರಕ್ಕೆ ಯಾವ ರೀತಿ ಹಾನಿ ಉಂಟಾಗತ್ತೆ, ಅದರಿಂದ ಆ ಒಂದು ಸುತ್ತಮುತ್ತಲಿನ ಜನ ಸಮುದಾಯದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅಂದರೆ ಸಂಭಾವ್ಯ ಒಂದು ಅಪಾಯಗಳ ಕುರಿತು ಏನು ಮಾಡುತ್ತೆ ಅಂದರೆ ಮೌಲ್ಯಮಾಪನವನ್ನು ಮಾಡುತ್ತೆ. ಹಾಗೆ ಅಲ್ಲಿ ಏನಾದರೂ ಇದು ಈ ರೀತಿ ಒಂದು ಡ್ಯಾಮ್ಗಳು ಭೂಕಂಪ ಅಥವಾ ಪ್ರವಾಹ ಈ ರೀತಿಯ ಒಂದು ವಿಕೋಪಗಳಿಗೆ ಏನಾದರೂ ಅದು ಕಾರಣವಾಗತ್ತ ಅಂತ ಹೇಳಿ ಏನು ಮಾಡ್ತಾರೆ ಅಂತಂದರೆ, ಹಾಗೆ ಇದರೊಟ್ಟಿಗೆ ಈ ಒಂದು ಡ್ಯಾಮ್ ನಿರ್ಮಾಣದ ಸಂದರ್ಭದಲ್ಲಿ ಅಲ್ಲಿನ ಒಂದು ಗಿಡ ಮರಗಳನ್ನ ಅಥವಾ ಅರಣ್ಯ ನಾಶ ಏನಾದರೂ ಆಗತ್ತಾ ಅಂತ ಹೇಳಿ ಏನು ಮಾಡಲಾಗತ್ತೆ, ಇಲ್ಲಿ ಮೌಲ್ಯಮಾಪನವನ್ನು ಮಾಡಲಾಗತ್ತೆ. ಸೊ ಈ ರೀತಿ ಮೌಲ್ಯಮಾಪನ ಮಾಡುವ ಸಂದರ್ಭದಲ್ಲಿ ಹಲವಾರು ರೀತಿ ಏನಾಗುತ್ತೆ ಅಂತಂದರೆ ಇಲ್ಲಿ ಕ್ಲಿಯರೆನ್ಸ್ ಸಿಗೋದಿಲ್ಲ ಇವರಿಗೆ, ಅಂದರೆ ಅನುಮತಿ ಅನ್ನುವಂಥದ್ದು ಸಿಗೋದಿಲ್ಲ. ಸೊ ಈ ಕಾರಣಕ್ಕಾಗಿ ಏನಾಗುತ್ತೆ ಅಂತಂದರೆ ಹಲವಾರು ಯೋಜನೆಗಳಲ್ಲಿ ವಿಳಂಬ ಆಗತ್ತೆ, ತಡವಾಗತ್ತೆ. ಹಾಗೆ ಕೆಲವೊಂದು ಯೋಜನೆಗಳಲ್ಲಿ ಅನುಮತಿ ದೊರೆಯದೇ ಹೋಗುತ್ತೆ. ಹಾಗೆ ಗ್ಯಾಪ್ಸ್ ಇನ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಎಸ್ಪೆಷಲಿ ಇನ್ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್. ಹಾಗೆ ಈ ಅರ್ಬನ್ ಅಂದರೆ ಈ ನಗರ ಕೇಂದ್ರಿತ ಒಂದು ಅಥವಾ ನಗರ ಒಂದು ಮೂಲ ಸೌಕರ್ಯಗಳ ಯೋಜನೆಗಳ ಒಂದು ನಿರ್ವಹಣೆಯ ಪದ್ಧತಿಯಲ್ಲಿ ಏನಾಗ್ತಾಯಿದೆ ಅಂತಂದರೆ ಇಲ್ಲಿ ತುಂಬ ಅಂತರವಿರುವಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಇನ್ಸಫಿಷಿಯಂಟ್ ಅಟೆನ್ಷನ್ ಟೈಮ್ ಎಕ್ಸ್ಪರ್ಟೈಸ್ ಡಿವೋಟೆಡ್ ಡ್ಯೂರಿಂಗ್ ದ ಪ್ರಾಜೆಕ್ಟ್ ಪ್ಲ್ಯಾನಿಂಗ್. ಸೊ ಈ ಪ್ರಾಜೆಕ್ಟನ್ನು ಪ್ಲ್ಯಾನಿಂಗ್ ಮಾಡುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ಅಷ್ಟೊಂದು ತಜ್ಞರಿಂದ ಕೂಡಿರುವಂಥ ಸಮಿತಿ ಇರುವುದಿಲ್ಲ. ಕೆಲವೊಂದು ಬಾರಿ ಏನಾಗಿರುತ್ತೆ ಅಂದರೆ ಡ್ಯಾಮ್ಗಳನ್ನು ಅರ್ಧದಲ್ಲೇ ಅಥವಾ ಯಾವುದೇ ಒಂದು ಮೂಲ ಸೌಕರ್ಯ ಯೋಜನೆಗಳನ್ನ ಅರ್ಧದಲ್ಲೇ ಕಟ್ಟಿರ್ತಾರೆ. ಆ ಕಟ್ಟಿದ ನಂತರ ಏನು ಮಾಡ್ತಾರೆ ಅಂತಂದರೆ ಅಲ್ಲಿನ ಒಂದಿಷ್ಟು ಎಕ್ಸ್ಪರ್ಟ್ಸ್ಗಳು ಅದನ್ನು ವಿರೋಧವನ್ನು ಮಾಡ್ತಾರೆ. ಯಾಕಂದರೆ ಅದು ಹಲವಾರು ದೋಷಗಳಿಂದ ಕೂಡಿರುತ್ತೆ ಅಥವಾ ಅದು ಪರಿಸರದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋ ಕಾರಣಕ್ಕಾಗಿ ಅದನ್ನು ಮಧ್ಯದಲ್ಲಿ ಏನು ಮಾಡ್ತಾರೆ ಅಂತಂದರೆ ಆ ಒಂದು ಪ್ರಾಜೆಕ್ಟನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಬಿಡ್ತಾರೆ. ಸೊ ಈ ರೀತಿಯ ಒಂದು ಕಾರಣಗಳು ಏನಾಗ್ತಾ ಇದೆ ಅಂತಂದರೆ ಈ ಒಂದು ಪ್ರಾಜೆಕ್ಟ್ಗಳ ಒಂದು ಅನುಷ್ಠಾನದಲ್ಲಿ ವಿಳಂಬವಾಗಲಿಕ್ಕೆ ಏನಾಗ್ತಾ ಇದೆ ಅಂತಂದರೆ ಕಾರಣವಾಗ್ತಾ ಇದೆ. ವಾಟ್ ಇನಿಷಿಯೇಟಿವ್ ಹ್ಯಾಸ್ ದ ಗೌರ್ಮೆಂಟ್ ಟೇಕನ್ ಟು ಅಡ್ರೆಸ್ ದೀಸ್ ಇಶ್ಯೂಸ್. ಅಂದರೆ ಈ ಒಂದು ಮೂಲ ಸೌಕರ್ಯ ಯೋಜನೆಗಳನ್ನ ಈ ಯೋಜನೆಗಳಿಗೆ ಸಂಬಂಧಿಸಿದಂಥ ಸವಾಲುಗಳನ್ನ ಎದುರಿಸಲಿಕ್ಕೆ ಸರ್ಕಾರ ಏನೆಲ್ಲ ಒಂದು ಉಪಕ್ರಮಗಳನ್ನ ಅಥವಾ ಇನಿಷಿಯೇಟಿವ್ನ ಕೈಗೊಂಡಿದೆ ಅಂತ ನೋಡೋಣ. ಸೊ ಮೊದಲನೇದಾಗಿ PM ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲ್ಯಾನ್ ಟು ಬ್ರೇಕ್ ಸಿಲೋಜ್ ಇನ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್. ಅಂದರೆ ಈ ಒಂದು ಸರ್ಕಾರಿಯ ಒಂದು ಇಲಾಖೆಗಳಲ್ಲಿರುವಂಥ ಈ ಒಂದು ಮೂಲ ಸೌಕರ್ಯಗಳ ಯೋಜನೆಗೆ ಸಂಬಂಧಿಸಿದಂತೆ ಸೊ ಇಲ್ಲಿ ಸಮಸ್ಯೆಗಳನ್ನ ಪರಿಹರಿಸಲಿಕ್ಕೆ PM ಗತಿಶಕ್ತಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಹಾಗೆ ಇಂಟ್ರೊಡಕ್ಷನ್ ಆಫ್ GIS ಬೇಸ್ಡ್ ERP ಪೋರ್ಟಲ್ ಫಾರ್ ರಿಯಲ್ ಟೈಮ್ ಪ್ರೋಗ್ರೆಸ್ ಮಾನಿಟರಿಂಗ್. ಅಂದರೆ ಈ ಒಂದು ಅನುಷ್ಠಾನಗೊಂಡಿರುವಂಥ ಯೋಜನೆಗಳ ಒಂದು ಮೇಲ್ವಿಚಾರಣೆಯನ್ನು ಮಾಡಬೇಕಲ್ವಾ. ಸೊ ಅದು ಎಷ್ಟು ಪ್ರಮಾಣದಲ್ಲಿ ಯಾವ ಹಂತದಲ್ಲಿದೆ ಅಂತ ಹೇಳಿ, ಹಾಗೆ ಅದು ಯಾವ ಒಂದು ಅವಧಿಯೊಳಗೆ ಅದು ಮುಕ್ತಾಯವಾಗಬಹುದು ಅಂತ ಹೇಳಿ ಅದನ್ನು ಮಾನಿಟರ್ ಮಾಡಲಿಕ್ಕೆ, ಅದನ್ನು ಪರಿವೀಕ್ಷಣೆಯನ್ನು ಮಾಡಲಿಕ್ಕೆ ಒಂದು ಪೋರ್ಟಲನ್ನು ಕೂಡ ಇಲ್ಲಿ ಡೆವಲಪ್ ಮಾಡಿದ್ದಾರೆ. ಹಾಗೆ ಇನ್ಕ್ರೀಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಲೋಕೇಶನ್ ಟು 11.1 lakh crore, ಅಂದರೆ 3.4% ಆಫ್ GDP. ಅಂದರೆ ಇವಾಗ ಇತ್ತೀಚಿನ ಒಂದು ಬಜೆಟ್ನಲ್ಲಿ, ಅಂದರೆ 2024ರಲ್ಲಿ ಮಂಡನೆ ಆಗಿರುವಂಥ ಬಜೆಟ್ನಲ್ಲಿ ಈ ಒಂದು ಮೂಲ ಸೌಕರ್ಯ ಯೋಜನೆಗಳಿಗೆ ಸಂಬಂಧಿಸಿದಂತೆ ಹಣಕಾಸಿನ ಏರಿಕೆಯನ್ನು ಮಾಡಲಾಗಿದೆ. ಹಾಗೆ ಇಂಪ್ಲಿಮೆಂಟೇಷನ್ ಆಫ್ ನ್ಯಾಷನಲ್ ಲಾಜಿಸ್ಟಿಕ್ ಪಾಲಿಸಿ ಆ್ಯಂಡ್ ಸ್ಮಾರ್ಟ್ ಸಿಟೀಸ್ ಮಿಷನ್. ಸೊ ಇಲ್ಲಿ
ಈ ಸ್ಮಾರ್ಟ್ ಸಿಟಿ ಮಿಷನ್ ಮತ್ತು ರಾಷ್ಟ್ರೀಯ ಒಂದು ಲಾಜಿಸ್ಟಿಕ್ ನೀತಿಯನ್ನು ಕೂಡ ಏನು ಮಾಡಿದ್ದಾರೆ, ಅನುಷ್ಠಾನವನ್ನು ಮಾಡಿದ್ದಾರೆ. ನೆಕ್ಸ್ಟ್ ಟಾಪಿಕ್ ಮಿಷನ್ ಮೌಸಮ್ ಅಂತ ಬರುತ್ತೆ. ವಾಟ್ ಈಸ್ ಮಿಷನ್ ಮೌಸಮ್ ಆ್ಯಂಡ್ ಇಟ್ಸ್ ಪ್ರೈಮರಿ ಅಬ್ಜೆಕ್ಟ್. ಹಾಗಿದ್ರೆ ಈ ಮಿಷನ್ ಮೌಸಮ್ ಅಂತಂದರೆ ಏನು, ಅದರ ಒಂದು ಪ್ರಾಥಮಿಕ ಉದ್ದೇಶ, ಅದರ ಉದ್ದೇಶ ಏನಾಗಿದೆ ಅಂತ ತಿಳ್ಕೊಳ್ಳೋಣ. 2000 crore ಇನಿಷಿಯೇಟಿವ್ ಕ್ಲಿಯರ್ಡ್ ಬೈ ದ ಯೂನಿಯನ್ ಕ್ಯಾಬಿನೆಟ್. ಅಂದರೆ ಈ ಒಂದು 2000 ಕೋಟಿ ಅನುದಾನವಿರುವಂಥ ಅಥವಾ ಈ ಒಂದು ಯೋಜನೆಗೆ 2000 ಕೋಟಿ ಅನುದಾನವನ್ನು ಘೋಷಣೆಯನ್ನು ಮಾಡಲಾಗಿದೆ. ಸೊ ಇದರ ಉದ್ದೇಶ ಏನಂತಂದರೆ ಏಮ್ಸ್ ಟು ಅಪ್ಗ್ರೇಡ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ಡ್ ಬೈ ದ ವೆದರ್ ಫೋರ್ಕಾಸ್ಟಿಂಗ್ ಆರ್ಗನೈಜೇಷನ್. ಸೊ ಇಲ್ಲಿ ಹವಾಮಾನ ಮುನ್ನೆಚ್ಚರಿಕಾ ಸಂಸ್ಥೆಗಳಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್. ಸೊ ಇಂತಹ ಒಂದು ಸಂಸ್ಥೆಗಳಲ್ಲಿ ಸೊ ಬೇರೆ ಬೇರೆ ರೀತಿ ಇರುತ್ತೆ. ಓಕೆ, ಮತ್ತು ಈ ಸೆಂಟ್ರಲ್ ವಾಟರ್ ಕಮಿಷನ್ ಅಂತ ಬರುತ್ತೆ. ಓಕೆ, ಹಾಗೆ ಇವುಗಳಲ್ಲಿನ ಒಂದು ಅಂದರೆ ಈ ವೆದರ್ ಫೋರ್ಕಾಸ್ಟನ್ನು ಮಾಡಲಿಕ್ಕೆ IMD ಏನು ಮಾಡುತ್ತೆ, ಫ್ಲಡ್ ಕುರಿತಾಗಿ ಫೋರ್ಕಾಸ್ಟನ್ನು ಮಾಡುತ್ತೆ. ಬಟ್ ಫ್ಲಡ್ ಫೋರ್ಕಾಸ್ಟ್ ಮಾಡುವಂಥಲ್ಲಿ ಕೆಲವೊಂದಿಷ್ಟು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ಗಳ ಬೇಕಾಗತ್ತಲ್ವಾ. ಸೊ ಅವುಗಳನ್ನ ಮತ್ತಷ್ಟು ಅಪ್ಗ್ರೇಡ್ ಮಾಡಲಿಕ್ಕೆ, ಅವುಗಳನ್ನ ಉನ್ನತೀಕರಣಗೊಳಿಸಲಿಕ್ಕೆ ಇಲ್ಲೇನು ಮಾಡಲಾಗತ್ತೆ, ಉನ್ನತೀಕರಣಗೊಳಿಸುವಂಥ ಉದ್ದೇಶವನ್ನು ಸೊ ಈ ಒಂದು ಮಿಷನ್ ಮೌಸಮ್ ಹೊಂದಿರುತ್ತೆ. ಹಾಗೆ ಇನ್ವಾಲ್ವ್ಸ್ ಪ್ರೊಕ್ಯೂರಿಂಗ್ ಆ್ಯಂಡ್ ಇನ್ಸ್ಟಾಲಿಂಗ್ 60 ವೆದರ್ ರೆಡಾರ್ಸ್. ಸೊ ಈ ಒಂದು ಮಿಷನ್ ಮೌಸಮ್ ಅಡಿಯಲ್ಲಿ 60 ಏನಂತಂದರೆ ಈ ವೆದರ್ ರೇಡಾರ್ಗಳನ್ನ ಇನ್ಸ್ಟಾಲ್ ಮಾಡಲಾಗತ್ತೆ. ಹಾಗೆ 5 ವಿಂಡ್ ಪ್ರೊಫೈಲರ್ಸ್ ಹಾಗೆ 5 ರೇಡಿಯೋ ಸೊನಾನ್ಸ್ಗಳನ್ನು ಸೊ ಈ ಒಂದು ಯೋಜನೆಯ ಭಾಗವಾಗಿ ಅಳವಡಿಸಿಕೊಳ್ಳಲಾಗತ್ತೆ. ಸೊ ಇದರ ಉದ್ದೇಶ ಏನಂತಂದರೆ ಮೊದಲನೇದಾಗಿ ಹವಾಮಾನ ಸಂಬಂಧಿತ ಒಂದು ಮುನ್ನೆಚ್ಚರಿಕೆಯನ್ನು ನೀಡುವಂಥ ಒಂದು ಉದ್ದೇಶವನ್ನು ಇದು ಹೊಂದಿದೆ. ಹೌ ಡಸ್ ಮಿಷನ್ ಮೌಸಮ್ ಡಿಫರ್ ಫ್ರಮ್ ದ ನ್ಯಾಷನಲ್ ಮಾನ್ಸೂನ್ ಮಿಷನ್. ಅಂದರೆ ಸೊ ಈಗಾಗಲೇ ವೆದರ್ ಫೋರ್ಕಾಸ್ಟನ್ನು ಮಾಡಲಿಕ್ಕೆ ನ್ಯಾಷನಲ್ ಮಾನ್ಸೂನ್ ಮಿಷನ್ ಅಂತ ಇದೆ. ಬಟ್ ಇದಕ್ಕಿಂತ ಭಿನ್ನವಾಗಿ ಈ ಮಿಷನ್ ಮೌಸಮ್ ಏನು ಮಾಡುತ್ತೆ ಅಂತ, ಯಾವ ರೀತಿ ಇದು ಭಿನ್ನವಾಗಿದೆ ಅಂತಂದರೆ ಗೋಸ್ ಬಿಯಾಂಡ್ ಇಂಪ್ರೂವಿಂಗ್ ಫೋರ್ಕಾಸ್ಟಿಂಗ್ ಎಕ್ಯುರಸಿ. ಸೊ ಅಂದರೆ ತಾನು ನೀಡುವಂತಹ ಒಂದು ವೆದರ್ ಫೋರ್ಕಾಸ್ಟಿಂಗ್ ಅಂದರೆ ಮುನ್ನೆಚ್ಚರಿಕೆ ವ್ಯವಸ್ಥೆಯಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಇದು ಎಕ್ಯುರೇಸಿಯನ್ನು ತರಲಿಕ್ಕೆ. ಸೊ ಅಂದರೆ ಅದು ಕಂಟಿನ್ಯೂ ಅಪ್ಗ್ರೇಡ್ ಆಗ್ತಾನೆ ಇರುತ್ತೆ, ಅಂದರೆ ಅಷ್ಟೊಂದು ಎಕ್ಯುರೇಸಿಯನ್ನು ಕೊಡುತ್ತೆ. ಏಮ್ಸ್ ಟು ಎಕ್ಸ್ಪ್ಲೋರ್ ವೆದರ್ ಕಂಟ್ರೋಲ್ ಆ್ಯಂಡ್ ಮಾಡಿಫಿಕೇಷನ್. ಸೊ ಇಲ್ಲಿ ಹವಾಮಾನ ನಿಯಂತ್ರಣ ಮತ್ತು ಸೊ ಸಂಬಂಧಿತ ಮಾರ್ಪಾಡುಗಳನ್ನ ಏನು ಮಾಡುತ್ತೆ ಅಂತಂದರೆ ಇದು ಎಕ್ಸ್ಪ್ಲೋರ್ ಅಂತಂದರೆ ಅನ್ವೇಷಣೆಯನ್ನು ಮಾಡುತ್ತೆ. ಪ್ರಪೋಸಸ್ ಸೆಟ್ಟಿಂಗ್ ಅಪ್ ಅ ಕ್ಲೌಡ್ ಸಿಮ್ಯುಲೇಷನ್ ಚೇಂಬರ್ ಆಟ್ IITM. ಸೊ ಈ IITMನಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಕ್ಲೌಡ್ ಸಿಮ್ಯುಲೇಷನ್ ಚೇಂಬರ್ ಅನ್ನು ಕೂಡ ಸೊ ಇಲ್ಲಿ ನಿರ್ಮಾಣ ಮಾಡುವಂಥ ಒಂದು ಪ್ರಸ್ತಾವ ಕೂಡ ಇದೆ. ಹಾಗೆ ಪ್ಲ್ಯಾನ್ಸ್ ಟು ಟೆಸ್ಟ್ ವೇರಿಯಸ್ ವೆದರ್ ಇಂಟರ್ವೆನ್ಷನ್ ಸಚ್ ಆಸ್ ದ ಕ್ಲೌಡ್ ಸೀಡಿಂಗ್. ಸೊ ಇಲ್ಲಿ ಕ್ಲೌಡ್ ಅಂದರೆ ಮೋಡ ಬಿತ್ತನೆಯನ್ನು ಕೂಡ ಮಾಡುವ ಒಂದು ಇದರಲ್ಲಿ ಕೂಡ ಏನು ಮಾಡುತ್ತೆ ಅಂದರೆ ಇದು ಟೆಸ್ಟನ್ನು ಮಾಡುತ್ತೆ. ಸೊ ಈ ಒಂದು ವ್ಯವಸ್ಥೆ. ಹಾಗಾದರೆ ವಾಟ್ ಚಾಲೆಂಜಸ್ ಆ್ಯಂಡ್ ಅನ್ಸರ್ಟನಿಟಿ ಡಸ್ ದ ಆರ್ಟಿಕಲ್ ಹೈಲೈಟ್ ರಿಗಾರ್ಡಿಂಗ್ ದ ವೆದರ್ ಮಾಡಿಫಿಕೇಷನ್. ಸೊ ಇಲ್ಲಿ ಹವಾಮಾನ ಒಂದು ಮಾರ್ಪಾಡುಗಳ ಸಂಬಂಧಪಟ್ಟಂತೆ ಏನೆಲ್ಲ ಸವಾಲುಗಳು ಎದುರಾಗ್ತಾ ಇದೆ ಅಂತಂದರೆ ಮೊದಲನೇದಾಗಿ ಈ ರೀತಿಯ ಒಂದು ಎಕ್ಸ್ಪೆರಿಮೆಂಟ್ ಏನು ಬರುತ್ತೆ ಇದು ಮಿಷನ್ ಮೌಸಮ್ ಅನ್ನುವಂಥದ್ದು. ಸೊ ಈ ಒಂದು ಇದರ ಕುರಿತಾಗಿ ಹಲವಾರು ದೇಶಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಪ್ರಾಕ್ಟೀಸನ್ನು ಮಾಡ್ತಾಯಿದ್ದಾರೆ, ಎಕ್ಸ್ಪೆರಿಮೆಂಟನ್ನು ಮಾಡ್ತಾಯಿದ್ದಾರೆ. ಬಟ್ ಅವುಗಳನ್ನ ಏನಂತಂದರೆ ಅದರ ಬಗ್ಗೆ ಇನ್ನೂ ಏನಂತಂದರೆ ಸ್ಪಷ್ಟವಾದಂಥ ರಿಸಲ್ಟ್ ಅನ್ನೋದು ಬಂದಿಲ್ಲ. ಸೊ ಹೀಗಾಗಿ ಇದು ಇನ್ನೂ ಕೂಡ ಅಂಡರ್ ಟ್ರಯಲ್ನಲ್ಲಿ ಅಥವಾ ಅಂಡರ್ ಪ್ರೋಗ್ರೆಸ್ನಲ್ಲಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಟಾಪಿಕ್ ಫ್ಲಡ್ ಮೇ ಕಟ್ ಜೂಟ್ ಪ್ರೊಡಕ್ಷನ್ ಬೈ 20%. ಅಂದರೆ ಈ ಪ್ರವಾಹ ಅನ್ನುವಂಥದ್ದು ಈ ಸೆಣಬಿನ ಉತ್ಪಾದನೆಯಲ್ಲಿ 20% ಏನಂತಂದರೆ ಇಳಿಕೆಗೆ ಅಥವಾ ಅದರ ಒಂದು ಉತ್ಪಾದನೆ ಅನ್ನುವಂಥದ್ದು 20% ಇಳಿಕೆ ಆಗಲಿದೆ ಅಂತ ಹೇಳಿದೆ. ಹಾಗೆ ಎಕ್ಸ್ಪೆಕ್ಟೆಡ್ ಡಿಕ್ಲೈನ್ ಇನ್ ಜೂಟ್ ಪ್ರೊಡಕ್ಷನ್. ಹಾಗಿದ್ರೆ ಎಷ್ಟು ಪ್ರಮಾಣ ಆಗಿದೆ ಅಂತಂದರೆ 20%ನಷ್ಟು ಇಳಿಕೆ ಆಗಿದೆ. ಯಾಕಂತಂದರೆ ಅದು ಡ್ಯೂ ಟು ದಿ ನ್ಯಾಚುರಲ್ ಕ್ಯಾಲಾಮಿಟೀಸ್ ಅಂದರೆ ಪ್ರಕೃತಿ ವಿಕೋಪಗಳಿಂದ ಅಂದರೆ ಫ್ಲಡ್ಗಳಿಂದ ಏನಾಗಿದೆ ಅಂತಂದರೆ ಸೊ ಉತ್ಪಾದನೆ ಅನ್ನುವಂಥದ್ದು ಕಡಿಮೆ ಆಗಿದೆ. ಸೊ ಹೆಚ್ಚಾಗಿ ಈ ರೀತಿಯ ಒಂದು ಜೂಟನ್ನು ಎಲ್ಲಿ ಬೆಳೀತಾರೆ ಅಂತಂದರೆ ಅಸ್ಸಾಂ ಮತ್ತು ಈ ಪಶ್ಚಿಮ ಬಂಗಾಳದಲ್ಲಿ ಈ ಜೂಟ್ ಕಲ್ಟಿವೇಷನನ್ನು ಮಾಡ್ತಾರೆ. ಸೊ ಈ ಒಂದು ಪ್ರದೇಶಗಳಲ್ಲಿ ಇವುಗಳ ಒಂದು ಪ್ರೊಡಕ್ಷನ್ ಅನ್ನುವಂಥದ್ದು ಕಡಿಮೆ ಆಗಿದೆ. ಹಾಗೆ
ಇಂಪ್ಯಾಕ್ಟ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್. ಹಾಗಿದ್ರೆ ಈ ಒಂದು ಪ್ರಾಕೃತಿಕ ವಿಕೋಪಗಳಿಂದ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ ಅಂತಾರೆ. ಮೊದಲನೇದಾಗಿ ಫ್ಲಡ್ಸ್. ಸೊ ಇಲ್ಲಿ ನ್ಯಾಚುರಲ್ ಕೆಲಾಮಿಟೀಸ್ ಅಂದರೆ ಇದರಲ್ಲಿ ಪ್ರವಾಹ ಬರುತ್ತೆ. ಸೊ ಈ ಒಂದು ಸನ್ನಿವೇಶದಲ್ಲಿ ಪ್ರವಾಹ ಏನು ಮಾಡುತ್ತೆ ಅಂತಂದರೆ ಡ್ಯಾಮೇಜ್ ಜೂಟ್ ಕ್ರಾಪ್ಸ್. ಸೊ ಇಲ್ಲಿ ಈ ಸೆಣಬಿನ ಬೆಳೆಗಳನ್ನ ಏನು ಮಾಡುತ್ತೆ ಅಂದರೆ ನಾಶ ಮಾಡುತ್ತೆ. ಹಾಗೆ ಲೀಡಿಂಗ್ ಟು ಸಿಗ್ನಿಫಿಕೆಂಟ್ ರಿಡಕ್ಷನ್ ಇನ್ ಪ್ರೊಡಕ್ಷನ್. ಸೊ ನಾಶ ಆಗೋದ್ರಿಂದ ಅವುಗಳ ಒಂದು ಉತ್ಪಾದನೆ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಹಾಗೆ ಜೂಟ್ ಎಕ್ಸ್ಪೋರ್ಟ್ ಪೊಟೆನ್ಷಿಯಲ್ಸ್ ಅಂದರೆ ಈ ಒಂದು ರಫ್ತಿನ ಸಂಭಾವ್ಯತೆ ಏನಿದೆ ಅಂತಂದರೆ ಡಿಸ್ಪೈಟ್ ದಿ ಪ್ರೊಡಕ್ಷನ್ ಇನ್ ಚಾಲೆಂಜಸ್. ಸೊ ಈ ರೀತಿ ಒಂದು ಡ್ಯಾಮೇಜ್ ಜೂಟ್ ಕ್ರಾಪ್ಸು ಡ್ಯಾಮೇಜ್ ಆಗ್ತಾ ಇದ್ರು ಕೂಡ ಅಥವಾ ಪ್ರೊಡಕ್ಷನ್ ಅನ್ನುವಂಥದ್ದು ಕಡಿಮೆ ಆಗ್ತಾ ಇದ್ರೂ ಕೂಡ ಏನಾಗ್ತಾಯಿದೆ ಅಂದರೆ ಜೂಟ್ ಎಕ್ಸ್ಪೋರ್ಟ್ಸ್ ಹ್ಯಾವ್ ದ ಪೊಟೆನ್ಷಿಯಲ್ ಟು ರೀಚ್ 4,500 crore ಆ್ಯನ್ಯುವಲಿ. ಸೊ ಇಲ್ಲಿ ಉತ್ಪಾದನೆ ಮತ್ತು ಈ ಬೆಳೆ ನಾಶ ಆಗ್ತಾ ಇದ್ರೂ ಕೂಡ ಏನಾಗ್ತಾಯಿದೆ ಇಲ್ಲಿ ರಫ್ತು ಅನ್ನುವಂಥದ್ದು ಸೊ ಇಲ್ಲಿ ಏರಿಕೆ ಆಗಿದೆ ಅಂತ. ಪೊಟೆನ್ಷಿಯಲ್ ಟು ರೀಟ್ ಅಂದರೆ ಈ ಒಂದು ಟಾರ್ಗೆಟನ್ನು ರೀಚ್ ಆಗಿದೆ, 4,500 crore ರೀಚ್ ಆಗಿದೆ. ಸೊ ಈ ಹಿಂದೆ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಅಂದರೆ ಕಳೆದ ಒಂದು ಫೈನಾನ್ಷಿಯಲ್ ಇಯರ್ಗೆ ಹೋಲಿಸಿದರೆ 3,000 crore ಇರುವಂಥದ್ದು ಇವಾಗ 4,500 crore ಬಂದಿದೆ. ನೆಕ್ಸ್ಟ್ ಜೂಟ್ ಟೆಕ್ನಾಲಜಿ ಮಿಷನ್ 2.0. ಸೊ ಇವುಗಳನ್ನ ಒಂದು ಅಂದರೆ ಈ ಜೂಟ್ಗ ಒಂದು ಕಲ್ಟಿವೇಷನ್ನ ಹೆಚ್ಚಿಸಲಿಕ್ಕೆ ಏನು ಮಾಡಿದ್ದಾರೆ ಅಂತಂದರೆ ಈ ಜೂಟ್ ಟೆಕ್ನಾಲಜಿ ಮಿಷನ್ನ ಕೂಡ ಲಾಂಚ್ ಮಾಡಿದ್ದಾರೆ. ಹಾಗೆ ಸೊ ಇದರಿಂದ ಅಂದರೆ ಈ ಜೂಟ್ ಕಲ್ಟಿವೇಷನ್ನಿಂದ ಏನಾದರೂ ಬೈ ಪ್ರಾಡಕ್ಟ್ಸನ್ನು ಅಥವಾ ಉತ್ಪನ್ನಗಳನ್ನ ಸೊ ಇಲ್ಲಿ ತಯಾರು ಮಾಡ್ಬೋದು ಅಂತ ಹೇಳಿ ಏನು ಮಾಡ್ತಾಯಿದ್ದಾರೆ ಇಲ್ಲಿ ರಿಸರ್ಚ್ ಮತ್ತು ಇನೋವೇಷನ್ನ ಮಾಡ್ತಾಯಿದ್ದಾರೆ. ಹಾಗಿದ್ರೆ ಇಲ್ಲಿ ಎಥನಾಲ್ ಎಕ್ಸ್ಟ್ರಾಕ್ಷನ್ ಇದರಿಂದ ಏನು ಮಾಡ್ತಾರೆ ಎಥನಾಲನ್ನು ಕೂಡ ಹೊರತೆಗೆಯಲಾಗತ್ತೆ. ಲ್ಯಾಬ್ ಟೆಸ್ಟಿಂಗ್ ಹ್ಯಾಸ್ ಶೋನ್ ದ್ಯಾಟ್ 1 ton ಆಫ್ ಜೂಟ್ ಪ್ಲ್ಯಾಂಟ್ ಕ್ಯಾನ್ ಪ್ರೊಡ್ಯೂಸ್ ಅಪ್ರಾಕ್ಸಿಮೇಟ್ಲಿ 495 liters ಆಫ್ ಎಥನಾಲ್. ಅಂದರೆ ಸೊ ಈ 1 ton ಸೆಣಬಿನಿಂದ ನಾವು ಏನು ಮಾಡ್ಬೋದು ಅಂತಂದರೆ 495 ಲೀಟರ್ನಷ್ಟು ಎಥನಾಲನ್ನು ಉತ್ಪಾದನೆ ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಸೆಣಬು ಮಾತ್ರ ಅಲ್ಲ, ನಾವು ಇತರೆ ಬೆಳೆಗಳಿಂದಲೂ ಕೂಡ ಏನು ಮಾಡ್ಬೋದು ಅಂದರೆ ಈ ಎಥನಾಲನ್ನು ಉತ್ಪಾದನೆಯನ್ನು ಮಾಡ್ಬೋದಾಗಿರುತ್ತೆ. ಹಾಗಿದ್ರೆ ಯಾವ ಬೆಳೆಗಳಿಂದ ನಾವು ಎಥನಾಲನ್ನು ಉತ್ಪಾದನೆ ಮಾಡ್ಬೋದು ಅಂತ ಹೇಳಿ ಕಮೆಂಟ್ನಲ್ಲಿ ತಿಳಿಸಿ ನೋಡೋಣ. ಓಕೆ, ಎಸ್. ಜೂಟ್ ಕಂಪೋಸಿಟ್ ಮಟೀರಿಯಲ್ಸ್. ಸೊ ಈ ಒಂದು ವೇರಿಯಸ್ ಅಪ್ಲಿಕೇಶನ್ ಆಫ್ ಜೂಟ್ಸನ್ನು ನೋಡಿದ್ರೆ ನಾವಿಲ್ಲಿ ಇದನ್ನು ಏನಕ್ಕೆಲ್ಲ ಬಳಸ್ಕೊಳ್ತೀವಿ ಅಂತಂದರೆ ಮೊದಲನೇದಾಗಿ ಇಲ್ಲಿ ಗೋಣಿ ಚೀಲಗಳಂತ ಬರುತ್ತೆ. ಗೋಣಿ ಚೀಲ ಅಂದರೆ ಚೀಲಗಳ ಉತ್ಪಾದನೆಗಳಲ್ಲಿ ಇವುಗಳನ್ನು ಬಳಸ್ಕೊಳ್ತೀವಿ. ಹಾಗೆ ಇದನ್ನು ಎಥನಾಲ್ ಉತ್ಪಾದನೆ ಮತ್ತು ಇಲ್ಲಿ ಕಾಂಪೋಸಿಟ್ ಮಟೀರಿಯಲ್ಸ್ ಅಂತ ಬರುತ್ತೆ. ಕಾಂಪೋಸಿಟ್ ಮಟೀರಿಯಲ್. ಸೊ ಅವುಗಳ ಉತ್ಪಾದನೆಯಲ್ಲೂ ಕೂಡ ಏನು ಮಾಡ್ತೀವಿ ಅಂತಂದರೆ ಈ ಸೆಣಬನ್ನು ಬಳಸ್ಕೊಳ್ತೀವಿ. ಕಾಂಪೋಸಿಟ್ ಮಟೀರಿಯಲ್ಸ್. ದೀಸ್ ಆರ್ ದ ವೇರಿಯಸ್ ಅಪ್ಲಿಕೇಶನ್ ಆಫ್ ಜೂಟ್. ನೆಕ್ಸ್ಟ್ ಟಾಪಿಕ್, ಸೆಂಟರ್ ಸೀಕ್ಸ್ ಟು ಪ್ರಮೋಟ್ ಯೂಸ್ ಆಫ್ ಹಿಂದಿ ಅಮಿಕ್ಯಾಬ್ಲಿ ನೋ ಪ್ರೊವಿಷನ್ ಫಾರ್ ಪನಿಷ್ಮೆಂಟ್. ಸೊ ಅಂದರೆ ಸೊ ಈ ಹಿಂದೆ ಏನು ಮಾಡಿತ್ತಂದರೆ ಈ ಪಾರ್ಲಿಮೆಂಟ್ರಿ ಕಮಿಟಿ ಒಂದು ಪ್ರಪೋಸನ್ನು ಮಾಡಿರುತ್ತೆ. ಏನಂತಂದರೆ ಸೊ ಇವರ ಅಂದರೆ ಯಾರು ಹಿಂದಿಯನ್ನು ಮಾತಾಡಲ್ಲಲ್ವಾ, ಸೊ ಅವರ ಒಂದು ಕಾರ್ಯಕ್ಷಮತೆಯ ಕುರಿತು ಒಂದು ರಿಪೋರ್ಟನ್ನು ಮಾಡಿರುತ್ತೆ. ಯಾರಿಗೆ? ಕೇಂದ್ರ ಸರ್ಕಾರಕ್ಕೆ. ಬಟ್ ಇದನ್ನು ಏನು ಮಾಡುತ್ತೆ ಕೇಂದ್ರ ಸರ್ಕಾರ ರಿಜೆಕ್ಟನ್ನು ಮಾಡುತ್ತೆ. ಅವರ ಒಂದು ಕಾರ್ಯಕ್ಷಮತೆಯನ್ನು ನಾವು ಈ ಹಿಂದಿ ಮಾತಾಡೋದ್ರ ಮೂಲಕ ಮಾತ್ರ ಅದನ್ನು ಅಂದರೆ ಅದನ್ನು ಮೇಜರ್ ಮಾಡಲಿಕ್ಕೆ ಬರೋದಿಲ್ಲ ಅಂತೇಳಿ ಹೇಳಿ ರಿಜೆಕ್ಟನ್ನು ಮಾಡಲಾಗಿರುತ್ತೆ. ಬಟ್ ಇಲ್ಲಿ ಕೇಂದ್ರ ಸರ್ಕಾರ ಯಾವ ರೀತಿ ಈ ಹಿಂದಿಯನ್ನು ಪ್ರಮೋಟ್ ಮಾಡ್ತಾಯಿದೆ ಅಥವಾ ಉತ್ತೇಜನೆಯನ್ನು ಮಾಡ್ತಾಯಿದೆ ಅಂತಂದರೆ ಅದನ್ನು ಯಾವುದೇ ರೀತಿ ಫೋರ್ಸ್ಫುಲ್ಲಾಗಿ ಅಥವಾ ಒತ್ತಾಯಪೂರ್ವಕವಾಗಿ ಅದನ್ನು ಮಾಡ್ತಾಯಿಲ್ಲ. ಬಟ್ ಅದನ್ನು ಸೌಹಾರ್ದಯುತವಾಗಿ ಅಥವಾ ಯಾವುದೇ ರೀತಿಯ ಒಂದು ದಂಡವನ್ನು ವಿಧಿಸಲ್ದೆ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಹಿಂದಿಯನ್ನು ಪ್ರಮೋಟನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದೆ. ಹಾಗೆ ಕಮಿಟಿ ಆನ್ ಆಫಿಷಿಯಲ್ ಲ್ಯಾಂಗ್ವೇಜ್. ಸೊ ಇಲ್ಲಿ ಅಧಿಕೃತ ಭಾಷೆಗಳ ಮೇಲಿನ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಲಾಗುತ್ತೆ. ಯಾವಾಗ ಅಂತಂದರೆ ದ ಕಮಿಟಿ ವಾಸ್ ಫಸ್ಟ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ದ ಆಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ 1963. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಕೂಡ. ಸೊ ಈ ಒಂದು ಕಮಿಟಿಯನ್ನು ಈ ಆಫಿಷಿಯಲ್ ಲ್ಯಾಂಗ್ವೇಜ್ ಆ್ಯಕ್ಟ್ 1963 ಅಡಿಯಲ್ಲಿ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಎಸ್. ಸೊ ಇದರ ಒಂದು ಅಧ್ಯಕ್ಷರು ಇವಾಗ ಹೆಡ್ ಯಾರಿದ್ದಾರೆ ಅಂತಂದರೆ 2019 ಕೂಡ ಅಮಿತ್ ಶಾ ಅವರು ಸೊ ಈ ಒಂದು ಕಮಿಟಿಯನ್ನು ಆಫಿಷಿಯಲ್ ಲ್ಯಾಂಗ್ವೇಜ್ನ ಹೆಡ್ ಕೂಡ ಆಗಿದ್ದಾರೆ. ಸೊ ಈ ಒಂದು ಕಮಿಟಿಯಲ್ಲಿ 30 ಮೆಂಬರ್ಗಳಿರ್ತಾರೆ, ಸಂಸತ್ತಿನ 30 ಮೆಂಬರ್ಗಳಿರ್ತಾರೆ. ಸೊ ಈ ಒಂದು 30 ಮೆಂಬರ್ಗಳಲ್ಲಿ 20 ಮೆಂಬರ್ಸ್ ಲೋಕಸಭೆಯಿಂದ ಹಾಗೆ 10 ಮೆಂಬರ್ಸಲ್ಲಿ ರಾಜ್ಯಸಭೆಯಿಂದ ಆಯ್ಕೆಯಾಗಿರ್ತಾರೆ. ರಿಪೋರ್ಟ್ಸ್ ಆ್ಯಂಡ್ ಡೆಲಿಬರೇಷನ್. ದ ಕಮಿಟಿ ಹ್ಯಾಸ್ ಪ್ರಿಪೇರ್ಡ್ 12 ರಿಪೋರ್ಟ್ಸ್ ಸೋ ಫಾರ್. ಸೊ ಇಲ್ಲಿವರೆಗೆ ಏನು ಮಾಡಿದೆ ಅಂದರೆ 12 ವರದಿಗಳನ್ನ ಸೊ ಇದು
ತಯಾರು ಮಾಡಿದೆ. ಸೊ ಅವುಗಳಲ್ಲಿ ವಿತ್ ಪ್ರೆಸಿಡೆಂಟ್ ಡೈರೆಕ್ಟಿವ್ಸ್ ರಿಸೀವ್ಡ್ ಆನ್ 9 ಆಫ್ ದೆಮ್. ಸೊ ಇವುಗಳಲ್ಲಿ 12 ವರದಿಗಳಲ್ಲಿ 9 ವರದಿಗಳ ಮೇಲೆ ಏನು ಮಾಡಿದೆ ಅಂತಂದರೆ ರಾಷ್ಟ್ರಪತಿಯವರು ಸೊ ಇಲ್ಲಿ ಡೈರೆಕ್ಟಿವ್ಸನ್ನು ನೀಡಿದ್ದಾರೆ. ಓಕೆ, ಹಾಗೆ ರೆಕಮೆಂಡೇಶನ್ ಆರ್ ಮೇಡ್ ಇನ್ ಲೈನ್ ವಿತ್ ದ ಕಂಟ್ರೀಸ್ ಕಂಪೋಸಿಸ್ ಕಲ್ಚರ್ ಟು ಎನ್ಶ್ಯೂರ್ ದೇ ಡು ನಾಟ್ ಹರ್ಟ್ ಎನಿ ಗ್ರೂಪ್. ಸೊ ಈ ಹಿಂದಿಯನ್ನು ಪ್ರಮೋಟ್ ಮಾಡುವಂಥ ಸಂದರ್ಭದಲ್ಲಿ ಅದು ಯಾವುದೇ ರೀತಿಯ ಒಂದು ಸಂಸ್ಕೃತಿಗೆ ಧಕ್ಕೆಯನ್ನು ಮಾಡದೆ ಹೇಗೆ ಏನು ಮಾಡಬೇಕಾಗತ್ತೆ ಅಂದರೆ ಸೊ ಇವುಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಟಾಪಿಕ್ ಸಾರಥಿ ಆ್ಯಪ್ ಅಂತ ಹೇಳಿ. ಎಸ್, ಸೊ ಓಪನ್ ಹಾಗಿದ್ರೆ ಈ ಒಂದು ಆ್ಯಪನ್ನು ಯಾರು ಬಿಲ್ಡ್ ಮಾಡಿದ್ದಾರೆ ಅಥವಾ ಇದನ್ನು ಯಾರು ರಚನೆ ಮಾಡಿದ್ದಾರೆ ಅಂತಂದರೆ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಇನ್ ಎಸ್. ಸೊ ಇದು ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಮತ್ತು ಸೊ ಇದರ ಈ ಭಾಷಿಣಿ, ಓಕೆ, ಕೊಲಾಬ್ರೇಷನ್ ವಿತ್ ಭಾಷಿಣಿ. ಸೊ ಇವರ ಒಂದು ಸಹಯೋಗದೊಂದಿಗೆ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಹಾಗಿದ್ರೆ ಏನಿದು ಭಾಷಿಣಿ ಅಂತಂದರೆ ಅಂಡರ್ ನ್ಯಾಷನಲ್ ಲ್ಯಾಂಗ್ವೇಜ್ ಟೆಕ್ನಾಲಜಿ ಮಿಷನ್ ಆಫ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸೊ ಇದರ ಉದ್ದೇಶ, ಓಕೆ, ಈ ಭಾಷಿಣಿ ಒಂದು ಉದ್ದೇಶ ಅಂತಂದರೆ ಏಮ್ಸ್ ಟು ಪ್ರೊವೈಡ್ AI ಲೆಡ್ ಟ್ರಾನ್ಸ್ಲೇಷನ್ ಸರ್ವಿಸ್ ಇನ್ 22 ಶೆಡ್ಯೂಲ್ ಇಂಡಿಯನ್ ಲ್ಯಾಂಗ್ವೇಜಸ್. ಸೊ ಅದರಲ್ಲಿ AI ಆಧಾರಿತವಾದಂಥ ಒಂದು ಭಾಷಾಂತರ ಕಾರ್ಯವನ್ನು ಮಾಡುತ್ತೆ ಇದು. ಓಕೆ, ಈ ಭಾಷಾಂತರವನ್ನು ಮಾಡಿ ಭಾರತೀಯ ಒಂದು ಶೆಡ್ಯೂಲ್ ಲ್ಯಾಂಗ್ವೇಜ್, ಸೊ 22 ಶೆಡ್ಯೂಲ್ ಲ್ಯಾಂಗ್ವೇಜ್ ಏನು ಬರುತ್ತಲ್ವ ಆ ಭಾಷೆಗಳಲ್ಲಿ ಏನು ಮಾಡುತ್ತೆ ಅಂತಂದರೆ ಭಾಷಾಂತರವನ್ನು ಮಾಡಿಕೊಡುತ್ತೆ. ಎಸ್, ಸೊ ಅಬೌಟ್ ಸಾರಥಿ ಆ್ಯಪ್. ಸೊ ಇಟ್ ಏಮ್ಸ್ ಟು ಅಸಿಸ್ಟ್ ಬಿಸ್ನೆಸ್ ಇನ್ ಬಿಲ್ಡಿಂಗ್ ಬಯರ್ ಆ್ಯಪ್ಸ್ ವಿತ್ ಮಲ್ಟಿಲಿಂಗ್ವಲ್ ಫೀಚರ್ಸ್. ಸೊ ಇನ್ ಕೇಸ್ ಏನಾದರೂ ಯಾವುದಾದ್ರೂ ಕಂಪ್ನಿ ಅಥವಾ ಏನಾದರೂ ಇಲ್ಲಿ ಬಯರ್ ಆ್ಯಪ್ ಮೂಲಕ ಏನಾದರೂ ಪರ್ಚೇಸ್ ಮಾಡ್ತಾಯಿದ್ರೆ ಅಥವಾ ಆ್ಯಪನ್ನು ಹ್ಯಾಂಡಲನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಆ್ಯಪ್ನ ನಿರ್ವಹಣೆಯಲ್ಲಿ ಏನು ಮಾಡಲಾಗತ್ತೆ ಅಂದರೆ ಬಹುಭಾಷೆಯ ಒಂದು ಲಕ್ಷಣವಿರುವಂಥ ಫೀಚರ್ಸ್ಗಳನ್ನ ಅದರಲ್ಲಿ ಮಾಡಲಾಗಿರುತ್ತೆ. ಸೊ ಈ ಹಿಂದೆ ಕೇವಲ ಇದನ್ನು ಹಿಂದಿ, ಇಂಗ್ಲೀಷ್, ಮರಾಠಿ, ಬೆಂಗಾಲ್ ಮತ್ತು ತಮಿಳ್ ಲ್ಯಾಂಗ್ವೇಜ್ನಲ್ಲಿ ಮಾತ್ರ ಈ ರೀತಿಯ ಒಂದು ಸೇವೆಗಳನ್ನ ನೀಡಲಾಗ್ತಾಯಿತ್ತು. ಬಟ್ ಇವಾಗ ಏನು ನಡೆದಿದೆ ಅಂತಂದರೆ ಅಂದರೆ 22 ಭಾಷೆಗಳಲ್ಲೂ ಕೂಡ ಈ ರೀತಿಯ ಒಂದು ಸೇವೆಗಳನ್ನ ನೀಡಬೇಕಂತ ಹೇಳಿ ಪ್ಲ್ಯಾನಿಂಗನ್ನು ಅಥವಾ ಯೋಜನೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈ ಆ್ಯಪ್ನ ಲಕ್ಷಣಗಳನ್ನ ನೋಡೋದಾದರೆ ಇದೇನು ಮಾಡುತ್ತೆ, ಟ್ರಾನ್ಸ್ಲೇಷನ್ ಮಾಡುತ್ತೆ, ಹಾಗೆ ನಿಮ್ಮ ವಾಯ್ಸ್ ರಿಕಗ್ನೈಷನ್ ಕೂಡ ಮಾಡುತ್ತೆ, ಅಂದರೆ ನಿಮ್ಮ ಧ್ವನಿಯನ್ನು ಕೂಡ ಇಲ್ಲಿ ಪತ್ತೆಯನ್ನು ಹಚ್ಚುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಇನ್ನರ್ ಲೈನ್ ಪರ್ಮಿಟ್. ಓಕೆ, ಈ ಒಂದು ಟಾಪಿಕ್ ಇವಾಗ ಯಾಕೆ ಸುದ್ದಿ ಇಲ್ಲಿದೆ ಅಂತಂದರೆ ಸ್ಟೇಟ್ ಗೌರ್ಮೆಂಟ್ ಆಫ್ ನಾಗಾಲ್ಯಾಂಡ್ ಹ್ಯಾಸ್ ಅಪ್ರೂವ್ಡ್ ದಿ ಇಂಪ್ಲಿಮೆಂಟೇಷನ್ ಆಫ್ ILP ಇನ್ ಚುಮೋಕೆಡಿಮಾ ಆ್ಯಂಡ್ ನ್ಯೂಲ್ಯಾಂಡ್ ಆ್ಯಂಡ್ ದಿಮಾಪುರ ಡಿಸ್ಟಿಕ್. ಸೊ ಈ ನಾಗಾಲ್ಯಾಂಡ್ ಸರ್ಕಾರ ಏನು ಮಾಡಿದೆ ಅಂತಂದರೆ ತನ್ನ ಜಿಲ್ಲೆಗಳಲ್ಲಿ ಈ ಇನ್ನರ್ ಲೈನ್ ಪರ್ಮಿಟ್ಗೆ ಅವಕಾಶವನ್ನು ನೀಡಿದೆ. ಹಾಗಿದ್ರೆ ಈ ಇನ್ನರ್ ಲೈನ್ ಪರ್ಮಿಟ್ ಅನ್ನುವಂಥ ವ್ಯವಸ್ಥೆನ ಯಾವಾಗ ಜಾರಿಗೆ ತರಲಾಗತ್ತೆ ಅಂತಂದರೆ ಇಟ್ ಜೆನಿಸನ್ ಬೆಂಗಾಲ್ ಈಸ್ಟರ್ನ್ ಫ್ರಂಟಿಯರ್ ರೆಗ್ಯುಲೇಷನ್ ಆಫ್ 1973 ಸೊ ಈ ಒಂದು ವ್ಯವಸ್ಥೆನ ಜಾರಿಗೆ ತರಲಾಗತ್ತೆ. ಹಾಗಿದ್ರೆ ಏನಿದು ಇನ್ನರ್ ಲೈನ್ ಪರ್ಮಿಟ್ ಅಂತಂದರೆ ಇಟ್ ಈಸ್ ಆನ್ ಆಫಿಷಿಯಲ್ ಟ್ರಾವೆಲ್ ಡಾಕ್ಯುಮೆಂಟ್. ಸೊ ಇದು ಒಂದು ಅಧಿಕೃತ ಒಂದು ಪ್ರಯಾಣದ ಒಂದು ಡಾಕ್ಯುಮೆಂಟ್ ಅಥವಾ ದಾಖಲೆ ಆಗಿದೆ. ಇದನ್ನು ಯಾರು ನೀಡ್ತಾರೆ ಅಂತಂದರೆ ಸರ್ಕಾರದವರು ಇದನ್ನು ನೀಡ್ತಾರೆ. ಹಾಗಿದ್ರೆ ಯಾಕೆ ಟು ದ್ಯಾಟ್ ಅಲೋಸ್ ಇಂಡಿಯನ್ ಸಿಟಿಜನ್ ಟು ಟ್ರಾವೆಲ್ ಇನ್ ಟು ಪ್ರೊಟೆಕ್ಟೆಡ್ ಏರಿಯಾಸ್ ಆಫ್ ಲಿಮಿಟೆಡ್ ಪೀರಿಯಡ್. ಎಸ್, ಸೊ ಕೆಲವೊಂದು ರಾಜ್ಯಗಳಿಗೆ ಏನು ಮಾಡುತ್ತೆ ಅಂತಂದರೆ ಈ ರೀತಿ ಒಂದು ಪರ್ಮಿಷನ್ ಕೊಡುತ್ತೆ. ಸರ್ಕಾರ ಏನು ಮಾಡುತ್ತೆ ಅಂದರೆ ಆ ಒಂದು ಪ್ರದೇಶಕ್ಕೆ ಎಂಟ್ರಿ ಆಗಬೇಕಿದ್ರೆ ಸೊ ಇಲ್ಲಿ ಏನು ಮಾಡಬೇಕು, ಭಾರತೀಯ ಪ್ರಜೆಗಳು ಸರ್ಕಾರದಿಂದ ನೀಡಲಾಗಿರುವಂಥ ಈ ಒಂದು ಅಫಿಷಿಯಲ್ ಟ್ರಾವೆಲ್ ಡಾಕ್ಯುಮೆಂಟ್ ಅಂದರೆ ಇನ್ನರ್ ಲೈನ್ ಪರ್ಮಿಟನ್ನು ತೆಗೆದುಕೊಂಡ್ರೆ ಮಾತ್ರ ನೀವು ಏನು ಮಾಡ್ಬೋದು ಅಂದರೆ ನಿಮಗೆ ಅಲ್ಲಿ ಹೋಗಲಿಕ್ಕೆ ಅವಕಾಶ ಇರುತ್ತೆ. ಹಾಗಿದ್ರೆ ಯಾವೆಲ್ಲ ಒಂದು ಸ್ಟೇಟ್ಗಳಿಗೆ ನೀವು ಎಂಟ್ರಿ ಆಗಬೇಕಿದ್ರೆ ಸೊ ಈ ಇನ್ನರ್ ಲೈನ್ ಪರ್ಮಿಟನ್ನು ತೆಗೆದುಕೊಂಡು ಹೋಗ್ಬೇಕಂತಂದರೆ ಅರುಣಾಚಲ್ ಪ್ರದೇಶ್, ಮಿಜೋರಾಂ, ನಾಗಾಲ್ಯಾಂಡ್ ಆ್ಯಂಡ್ ಮಣಿಪುರ್. ಸೊ ಈ ಒಂದು ರಾಜ್ಯಗಳಿಗೆ ಏನು ಮಾಡಬೇಕಾಗತ್ತೆ, ILP ಅನ್ನುವಂಥದ್ದು ಕಡ್ಡಾಯವಾಗಿರುತ್ತೆ. ಎಸ್, ಹಾಗಿದ್ರೆ ಯಾಕೆ ಈ ರೀತಿಯ ಒಂದು ILP ನೀವು ಬೇರೆ ರಾಜ್ಯಗಳಿಗೆ ಹೋಗಬೇಕಂದ್ರೆ ಯಾವುದೇ ರೀತಿಯ ಈ ರೀತಿಯ ಒಂದು ಡಾಕ್ಯುಮೆಂಟ್ನ ಅವಶ್ಯಕತೆ ಇರೋದಿಲ್ಲ. ಆದರೆ ಈ ರಾಜ್ಯಗಳಿಗೆ ಮಾತ್ರ ಯಾಕೆ ಈ ILPನ ನೀಡ್ತಾರೆ ಅಂದರೆ ಈಸ್ ಟು ಪ್ರೊಟೆಕ್ಟ್ ದಿ ಟ್ರೈಬಲ್ ಕಲ್ಚರಲ್ಸ್ ಇನ್ ದ ನಾರ್ತ್ ಈಸ್ಟರ್ನ್ ಇಂಡಿಯಾ. ಸೊ ಈ ಒಂದು ರಾಜ್ಯಗಳಲ್ಲಿ ಹೆಚ್ಚಾಗಿ ಬುಡಕಟ್ಟು ಜನಾಂಗದವರು ಕಂಡುಬರ್ತಾರೆ, ಬುಡಕಟ್ಟು. ಓಕೆ, ಸೊ ಇವರ ಒಂದು ಸಂಸ್ಕೃತಿಯನ್ನು
ರಕ್ಷಣೆಯನ್ನು ಮಾಡುವಂಥ ಉದ್ದೇಶಕ್ಕಾಗಿ ಸೊ ಈ ರೀತಿಯ ಒಂದು ಡಾಕ್ಯುಮೆಂಟನ್ನು ನೀಡ್ತಾರೆ. IFL ಸಿಸ್ಟಮ್ ಏಮ್ಸ್ ಟು ರೆಗ್ಯುಲೇಟ್ ಮೂಮೆಂಟ್, ಆ ಒಂದು ಪ್ರದೇಶದಲ್ಲಿನ ಜನರ ಚಲನೆಯನ್ನು, ಹಾಗೆ ಬೋತ್ ಶಾರ್ಟ್ ಟರ್ಮ್ ಅಂದರೆ ಈ ಪ್ರವಾಸೋದ್ಯಮಕ್ಕೆ ಬರುವಂಥ ಸಂದರ್ಭದಲ್ಲಿ ಕೂಡ ಏನು ಮಾಡಬೇಕಂತಂದರೆ ಸೊ ಆ ಒಂದು ILPನ ತೆಗೆದುಕೊಂಡು ಬರಬೇಕಾಗತ್ತೆ. ಹಾಗೆ ಲಾಂಗ್ ಟರ್ಮ್ ಅಂತಂದರೆ ಈ ಬೇರೆ ರಾಜ್ಯಗಳಿಂದ ಹೋಗಿ ಅಲ್ಲಿ ಕೆಲಸವನ್ನು ಮಾಡ್ತಿರ್ತಾರಲ್ವ ನೌಕರರವಾಗಿ, ಅವರಿಗೂ ಕೂಡ ಏನು ಮಾಡಲಾಗುತ್ತೆ ILPಯನ್ನು ನೀಡಲಾಗತ್ತೆ. ನೆಕ್ಸ್ಟ್ ಟಾಪಿಕ್ ನ್ಯಾಷನಲ್ ಫ್ಲೋರೆನ್ಸ್ ನೈಟಿಂಗೇಲ್ ಅವಾರ್ಡ್ ಅಂತ ಹೇಳಿ. ಸೊ ಈ ಒಂದು ಅವಾರ್ಡನ್ನು 1973ರಲ್ಲಿ ಜಾರಿಗೆ ಮಾಡಲಾಗತ್ತೆ. ಯಾರು ಈ ನರ್ಸಿಂಗ್ ಸೇವೆಗಳಂತ ಬರುತ್ತೆ, ನರ್ಸಿಂಗ್ ವೃತ್ತಿಪರರು ಯಾರು ಈ ಒಂದು ಸೇವೆಗಳಲ್ಲಿ ಒಂದು ಶ್ಲಾಘನೀಯ ಅಥವಾ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ನ ಅಥವಾ ಸೇವೆಯನ್ನು ನೀಡಿರ್ತಾರಲ್ವ ಅವ್ರಿಗೆ ಏನು ಮಾಡಲಾಗತ್ತೆ ಅಂತಂದರೆ ಈ ಫ್ಲೋರೆನ್ಸ್ ನೈಟಿಂಗೇಲ್ ಅವಾರ್ಡನ್ನು ನೀಡಲಾಗತ್ತೆ. ಎಸ್, ಹಾಗಿದ್ರೆ ಈ ಒಂದು ಅವಾರ್ಡ್ನಲ್ಲಿ ಏನೆಲ್ಲ ಇರುತ್ತೆ ಅಂದರೆ ಒಂದು ಸರ್ಟಿಫಿಕೇಟ್ ಆಫ್ ಮೆರಿಟ್ ಅಂದರೆ ಒಂದು ಅರ್ಹತಾ ಒಂದು ಪ್ರಮಾಣ ಪತ್ರ ಇರುತ್ತೆ. ಹಾಗೆ ಇದಕ್ಕೆ ಕ್ಯಾಶ್ ಅಮೌಂಟ್ ಅಂದರೆ ನಗದು ಹಣವನ್ನು ಕೂಡ ನೀಡಲಾಗುತ್ತೆ, ಸುಮಾರು 1 ಲಕ್ಷ ರೂಪಾಯಿನ ಕೂಡ ನೀಡಲಾಗತ್ತೆ. ಹಾಗೆ ಒಂದು ಮೆಡಲ್ ಕೂಡ ಇದರಲ್ಲಿ ಇರುತ್ತೆ. ಎಸ್, ಹಾಗಿದ್ರೆ ಈ ಒಂದು ಪ್ರಶಸ್ತಿಗೆ ಈ ರೀತಿ ಹೆಸರು ಬರಲಿಕ್ಕೆ ಕಾರಣ ಏನಂತಂದರೆ ಸೊ ಇಲ್ಲಿ ಬ್ರಿಟಿಷ್ ನರ್ಸ್ ಏನಂತಂದರೆ ಅವ್ರ ಹೆಸರು ಏನಿರುತ್ತೆ ಇಲ್ಲಿ ಫ್ಲಾರೆನ್ಸ್ ನೈಟಿಂಗೇಲ್ ಅಂತ ಹೇಳಿ. ಸೊ ಇವರು ತಮ್ಮ ಈ ನರ್ಸಿಂಗ್ ವೃತ್ತಿಯಲ್ಲಿ ಒಂದು ಉನ್ನತ ಒಂದು ಸೇವೆಯನ್ನು ಸಲ್ಲಿಸಿರುವುದರ ಕಾರಣಕ್ಕಾಗಿ ಅವರಿಗೆ ಹಾಗೆ ಈ ಒಂದು ಪ್ರಶಸ್ತಿಯ ಹೆಸರನ್ನು ಅವರ ಒಂದು ಹೆಸರಿಗೆ ಇಡಲಾಗಿದೆ. ನೆಕ್ಸ್ಟ್ ಟಾಪಿಕ್ ಎಕ್ಸಸೈಸ್ ಅಲ್ ನಜಾಫಿ ಅಂತ ಹೇಳಿ. ಸೊ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ನಲ್ಲಿ ಈ ಮಿಲಿಟ್ರಿ ಎಕ್ಸಸೈಸ್ ಆಗಿರ್ಬೋದು, ನಾವಲ್ ಎಕ್ಸಸೈಸ್ ಆಗಿರ್ಬೋದು, ಹಾಗೆ ಏರ್ಫೋರ್ಸ್ ಎಕ್ಸಸೈಸ್ ಆಗಿರ್ಬೋದು, ಸೊ ಇವೆಲ್ಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಲ್ಲಿ ಈ ಒಂದು ಅಲ್ ನಜಾಫಿ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟು. ಎಸ್, ಸೊ ಇದು ಇಂಡಿಯಾ ಮತ್ತು ಈ ಒಮನ್ ದೇಶಗಳ ನಡುವಿನ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿದೆ, ಅಂದರೆ ಈ ಜಂಟಿ ಮಿಲಿಟರಿ ವ್ಯಾಯಾಮ ಆಗಿದೆ. ಎಸ್, ಸೊ ಇದನ್ನು 2015ರಿಂದ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಬೈ ಎನಿಯಲಿ ಅಂದರೆ 2 ವರ್ಷಕ್ಕೆ ಒಮ್ಮೆ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯ ಒಂದು ನಾವಲ್ ಈ ಮಿಲಿಟರಿ ಎಕ್ಸಸೈಸನ್ನು ಕಂಡಕ್ಟ್ ಮಾಡಲಾಗತ್ತೆ. ಹಾಗೆ ಈ ಒಮನ್ ದೇಶಗಳೊಟ್ಟಿಗೆ ಇರುವಂಥ ಇತರೆ ಎಕ್ಸಸೈಸ್ಗಳನ್ನ ನೋಡೋದಾದರೆ ಸೊ ನಸೀಮ್ ಅಲ್ ಬಾರ್ ಅಂತ ಹೇಳಿ, ಸೊ ಬಿಟ್ವೀನ್ ಇಂಡಿಯಾ, ಸೊ ಇದು ಭಾರತದ ನೇವಿ ಮತ್ತು ಇಂಡಿಯನ್ ಓಮನ್ ನೇವಿಯ ನಡುವೆ ನಡೆಯುವಂಥ ಒಂದು ಎಕ್ಸಸೈಸ್ ಆಗಿದೆ. ಹಾಗೆ ಇನ್ನು ಏರ್ಫೋರ್ಸ್ಗೆ ಸಂಬಂಧಪಟ್ಟಂಥ ಎಕ್ಸಸೈಸ್ ಹೆಸರು ಏನಂತಂದರೆ ಎಕ್ಸಸೈಸ್ ಈಸ್ಟರ್ನ್ ಬ್ರಿಡ್ಜ್ ಅಂತ ಹೇಳಿ. ಸೊ ಇದು 2 ದೇಶಗಳ ನಡುವಿನ ಒಂದು ಏರ್ಫೋರ್ಸ್ ನಡುವೆ ನಡೆಯುವಂಥ ಎಕ್ಸಸೈಸ್ ಆಗಿದೆ. ನೆಕ್ಸ್ಟ್ ಟಾಪಿಕ್ ಸುವರ್ಣರೇಖಾ ರಿವರ್ ಅಂತ. ಸುವರ್ಣರೇಖಾ ಬಟ್ ಅಲ್ಲಿ ಬಿ ಅಂತ ಇರುತ್ತೆ, ಬಟ್ ಅದನ್ನು ನಾವು ಯಾವ ರೀತಿ ಪ್ರೊನೌನ್ಸಿಯೇಷನ್ ಮಾಡಬೇಕಂದ್ರೆ ಸುವರ್ಣರೇಖಾ ನದಿ ಅಂತ. ಎಸ್, ಸೊ ಇಲ್ಲಿ ಸುವರ್ಣರೇಖಾ ಅಂತಂದರೆ ಏನಂತಂದರೆ ಸೊ ಹೆಸರಲ್ಲೇ ಇದೆ, ಸುವರ್ಣ ಅಂತಂದರೆ ಗೋಲ್ಡ್, ಓಕೆ, ರೇಖೆ ಅಂತಂದರೆ ಗೆರೆ ಅಂದರೆ ಸ್ಟ್ರೀಕ್ ಆಫ್ ಗೆರೆ, ಏನು ಸ್ಟ್ರೀಕ್ ಆಫ್ ಗೋಲ್ಡ್ ಅಂತ ಅಂದರೆ ಚಿನ್ನದ ಒಂದು ಗೆರೆ ಅಂತ. ದ ರಿವರ್ ಈಸ್ ನೌನ್ ಆಸ್ ದ ಸ್ಟೋರ್ ಹೌಸ್ ಆಫ್ ಗೋಲ್ಡ್. ಸೊ ಈ ಒಂದು ನದಿಗೆ ನಾವು ಈ ಬಂಗಾರದ ಒಂದು ಸ್ಟೋರ್ ಹೌಸ್ ಅಂದರೆ ಉಗ್ರಾಣ ಅಂತ ಕರಿತೀವಿ. ಸೊ ಈ ಒಂದು ನದಿ ಯಾವೆಲ್ಲ ಸ್ಟೇಟ್ಗಳ ಮುಖಾಂತರ ಹರಿಯುತ್ತೆ ಅಂತಂದರೆ ಜಾರ್ಖಂಡ್, ವೆಸ್ಟ್ ಬೆಂಗಾಲ್ ಆ್ಯಂಡ್ ಒಡಿಶಾ ಮೂಲಕ ಈ ಒಂದು ರಿವರ್ ಫ್ಲೋ ಆಗುತ್ತೆ. ಹಾಗೆ ಇಟ್ ಫ್ಲೋ ಈಸ್ಟ್ ಥ್ರೂ ಎ ಕಾಪರ್ ಮೈನಿಂಗ್ ರೀಜಿಯನ್. ಸೊ ಇದು ಪೂರ್ವಕ್ಕೆ ಹರಿಯುವಾಗ ಸೊ ಇದು ಈ ಕಾಪರ್ ಮೈನಿಂಗ್ ರೀಜನ್ ಅಂತ ಬರುತ್ತೆ ನೋಡಿ, ಓಕೆ. ಸೊ ಇವುಗಳ ಮೂಲಕ ಹರಿಯುತ್ತೆ. ಹಾಗೆ ಸೊ ಇಲ್ಲಿ ಹುಂಡ್ರಾ ವಾಟರ್ ಫಾಲ್ ಮೂಲಕ ಏನು ಮಾಡಲಾಗತ್ತೆ ಅಂದರೆ ಈ ಛೋಟಾ ನಾಗ್ಪುರವನ್ನು ಅದನ್ನು ಏನು ಮಾಡುತ್ತೆ ಅಂದರೆ ಲೀವ್ ಮಾಡುತ್ತೆ. ಅಂದರೆ ಈ ಛೋಟಾ ನಾಗಪುರ ಒಂದು ಪ್ರಸ್ಥಭೂಮಿಯಿಂದ ಏನಾಗುತ್ತೆ ಇದು ಪ್ರತ್ಯೇಕಗೊಳ್ಳುತ್ತೆ ಅಂತ. ಹಾಗೆ ಕಂಟಿನ್ಯೂಯಿಂಗ್ ಈಸ್ಟ್ವರ್ಡ್ ಅಂದರೆ ಈ ಪೂರ್ವಾಭಿಮುಖವಾಗಿ ಮುಂದುವರೆದು ಸೊ ಇದು ಯಾವ ಒಂದು ರಾಜ್ಯದ ಮೂಲಕ ಹರಿಯುತ್ತೆ ಅಂತಂದರೆ ನೆಕ್ಸ್ಟ್ ವೆಸ್ಟ್ ಬೆಂಗಾಲ್ ಮೂಲಕ ಹರಿಯುತ್ತೆ. ಹಾಗೆ ಇಟ್ ರನ್ಸ್ ಥ್ರೂ ಸಮ್ ಮೇಜರ್ ಇಂಡಸ್ಟ್ರಿಯಲ್ ಟೌನ್ಸ್. ಸೊ ಇದು ಹಲವಾರು ಒಂದು ಕೈಗಾರಿಕಾ ಪ್ರದೇಶಗಳ ಮೂಲಕ ಏನು ಮಾಡುತ್ತೆ ಅಂದರೆ ಹರಿಯುತ್ತೆ. ಹಾಗಿದ್ರೆ ಸೊ ಯಾವೆಲ್ಲ ಪ್ರದೇಶಗಳು ಇದರಲ್ಲಿ ಬರುತ್ತೆ ಅಂದರೆ ಜಾರ್ಖಂಡ್ನಲ್ಲಿರೋ ಜಮ್ಶೆಡ್ಪುರ್, ಚೈಬಾಸಾ, ರಾಂಚಿ ಆ್ಯಂಡ್ ಭದ್ರಾಕ್ ಬಿಫೋರ್ ಜಾಯ್ನಿಂಗ್ ದ ಬೇ ಆಫ್ ಬೆಂಗಾಲ್ ಅಟ್ ಕಿತಾನಿಯಾ ಫೋರ್ಟ್ ಇನ್ ಒಡಿಶಾ. ಅಂದರೆ ಇದು ಪಶ್ಚಿಮ ಬಂಗಾಳವನ್ನು ಅಂದರೆ ಬೇ ಆಫ್ ಬೆಂಗಾಲನ್ನು ಕೂಡುವ ಮೊದಲು ಈ ಎಲ್ಲ ಒಂದು ನಗರ ಮೂಲಕ ಇದು
ಫ್ಲೋ ಆಗುತ್ತೆ. ಸೊ ನೆಕ್ಸ್ಟ್ ಟಾಪಿಕ್ ಗ್ರಾಮ ನ್ಯಾಯಾಲಯಗಳಂತ ಬರುತ್ತೆ. ಓಕೆ, ಹಾಗಿದ್ರೆ ಈ ಒಂದು ಗ್ರಾಮ ನ್ಯಾಯಾಲಯಗಳನ್ನ ಸೊ ಇಲ್ಲಿ ಗ್ರಾಮ ನ್ಯಾಯಾಲಯ ಆ್ಯಕ್ಟ್ 2008 ಅಡಿಯಲ್ಲಿ ಸ್ಥಾಪಿಸಲಾಗತ್ತೆ. ಸೊ ಇವುಗಳ ಉದ್ದೇಶ ಏನಂತಂದರೆ ಹೆಸರೇ ಹೇಳುವ ಹಾಗೆ ಗ್ರಾಮ ಅಂತಂದರೆ ಹಳ್ಳಿ. ಓಕೆ, ಹಳ್ಳಿಗಳಲ್ಲಿ ಇಲ್ಲಿ ನ್ಯಾಯ ನಿರ್ಣಯವನ್ನು ಮಾಡಲಿಕ್ಕೆ ಸೊ ಈ ಒಂದು ವ್ಯವಸ್ಥೆಯನ್ನು ಸ್ಥಾಪನೆಯನ್ನು ಮಾಡಲಾಗತ್ತೆ. ಸೊ ಇಟ್ ಅಪ್ಲೈಸ್ ಟು ಮೋಸ್ಟ್ ಆಫ್ ಇಂಡಿಯಾ ಎಕ್ಸ್ಕ್ಲೂಡಿಂಗ್. ಸೊ ಇದು ಭಾರತದ ಎಲ್ಲ ಒಂದು ಭಾಗಕ್ಕೆ ಅನ್ವಯಿಸುತ್ತೆ. ಆದರೆ ಸೊ ಇಲ್ಲಿ ನಾಗಾಲ್ಯಾಂಡ್, ಅರುಣಾಚಲ್ ಪ್ರದೇಶ್, ಸಿಕ್ಕಿಂ ಹಾಗೆ ಇತರ ಒಂದು ಟ್ರೈಬಲ್ ಏರಿಯಾ ಅಂದರೆ ಬುಡಕಟ್ಟು ಪ್ರದೇಶಗಳಿರುವಂಥ ಪ್ರದೇಶಗಳಿಗೆ ಸೊ ಈ ಒಂದು ಗ್ರಾಮ ನ್ಯಾಯಾಲಯಗಳು ಅನ್ವಯ ಆಗೋದಿಲ್ಲ. ಸೊ ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಕೂಡ ಏನು ಮಾಡ್ಬೋದು ಅಂತಂದರೆ ಈ ಗ್ರಾಮ ನ್ಯಾಯಾಲಯಗಳನ್ನ ರಚನೆಯನ್ನು ಮಾಡ್ಬೋದು. ಈ ರಚನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಇವುಗಳು ಹೈಕೋರ್ಟ್ಗಳ ಸಲಹೆಯನ್ನು ಪಡ್ಕೊಳ್ಬೇಕಾಗತ್ತೆ. ಬಟ್ ಈ ಗ್ರಾಮ ನ್ಯಾಯಾಲಯಗಳನ್ನ ಸೊ ಈ ಸರ್ಕಾರಗಳು ರಚನೆ ಮಾಡುವಂಥದ್ದು ಕಡ್ಡಾಯವೇನಲ್ಲ. ಸೊ ಈ ಒಂದು ಕಾಯ್ದೆಯ ಪ್ರಕಾರ ಇಟ್ ಈಸ್ ನಾಟ್ ಮ್ಯಾಂಡೇಟರಿ. ಹಾಗಿದ್ದರೆ ಇದರ ಒಂದು ಅಧ್ಯಕ್ಷತೆ ಯಾರು ಇರ್ತಾರೆ, ಇದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂತಂದರೆ ಇಲ್ಲಿ ನ್ಯಾಯಾಧಿಕಾರಿ ಅಂತ ಬರ್ತಾರೆ. ಓಕೆ, ಸೊ ಇವರು ಈ ಗ್ರಾಮ ನ್ಯಾಯಾಲಯಗಳ ಒಂದು ನೇತೃತ್ವವನ್ನು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ. ಇವರನ್ನು ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತಂದರೆ ರಾಜ್ಯ ಸರ್ಕಾರದವರು ಇವರ ಒಂದು ಅಪಾಯಿಂಟ್ಮೆಂಟನ್ನು ಮಾಡ್ತಾರೆ. ಹೂ ವಿಲ್ ಹ್ಯಾವ್ ದ ಸೇಮ್ ಪವರ್ ಎಂಜಾಯ್ ದಿ ಸೇಮ್ ಸ್ಯಾಲರಿ ಆ್ಯಂಡ್ ಬೆನಿಫಿಟ್ಸ್ ಆಫ್ ದ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್. ಅಂದರೆ ಪ್ರಥಮ ದರ್ಜೆ ಒಂದು ಜುಡಿಷಿಯಲ್ ಅಥವಾ ನ್ಯಾಯಾಂಗ ಒಂದು ಮ್ಯಾಜಿಸ್ಟ್ರೇಟ್ ಅವರು ಹೊಂದಿರುವಂಥ ಎಲ್ಲ ಒಂದು ಸವಲತ್ತುಗಳನ್ನು ಇವರು ಹೊಂದಿರ್ತಾರೆ. ಅಂದರೆ ಅದೇ ಒಂದು ವೇತನವನ್ನು ಕೂಡ ಅಥವಾ ಅದೇ ಒಂದು ಅಧಿಕಾರವನ್ನು ಇವರು ಕೂಡ ಹೊಂದಿರ್ತಾರೆ. ಹಾಗೆ ಈ ಒಂದು ನ್ಯಾಯಾಲಯಗಳು ಇಲ್ಲಿ ಕ್ರಿಮಿನಲ್ ಪ್ರಕರಣ ಕೂಡ ಏನು ಮಾಡುತ್ತೆ ಅಂದರೆ ಸೊ ಇಲ್ಲಿ ವಿಚಾರಣೆಯನ್ನು ಮಾಡುತ್ತೆ. ಹಾಗೆ ಸಿವಿಲ್ ಅಂದರೆ ಈ ನಾಗರಿಕ ಮೊಕದ್ದಮೆಗಳಂತ ಬರುತ್ತೆ ಅವುಗಳನ್ನ ಕುರಿತು ಅಂದರೆ ಹಾಗೆ ಡಿಸ್ಪ್ಯೂಟ್ ವಿಚ್ ಆರ್ ಸ್ಪೆಸಿಫೈಡ್ ಇನ್ ದ ಫಸ್ಟ್ ಶೆಡ್ಯೂಲ್ ಆ್ಯಂಡ್ ದ ಸೆಕೆಂಡ್ ಶೆಡ್ಯೂಲ್ ಆಫ್ ದ ಆ್ಯಕ್ಟ್. ಸೊ ಈ ಒಂದು ಗ್ರಾಮ ನ್ಯಾಯಾಲಯ ಆ್ಯಕ್ಟ್ನಲ್ಲಿ ಬರುವಂಥ ಈ 1 ಮತ್ತು 2ನೇ ಶೆಡ್ಯೂಲ್ನಲ್ಲಿರುವಂಥ ವಿವಾದಗಳನ್ನು ಕೂಡ ಏನು ಮಾಡುತ್ತೆ ಅಂದರೆ ಪರಿಹರಿಸುತ್ತೆ ಅಥವಾ ಅದರ ಕುರಿತು ವಿಚಾರಣೆಯನ್ನು ಮಾಡುತ್ತೆ. ಸೊ ಕೊನೆಯದಾಗಿ ಪ್ರೀವಿಯಸ್ ಇಯರ್ನಲ್ಲಿ ಕೇಳಲಾಗಿರುವಂಥ ಒಂದು ಕ್ವಶನ್ನ ನೋಡೋಣ. ಕಾನ್ಸ್ಟಿಟ್ಯೂಷನಲ್ ಗೌರ್ಮೆಂಟ್ ಮೀನ್ಸ್ ಅಂದರೆ ಸಾಂವಿಧಾನಿಕ ಸರ್ಕಾರ ಅಂತಂದರೆ ಏನು ಅಂತ ಕೇಳಿದ್ದಾರೆ. ಸೊ ಅ ರಿಪ್ರೆಸೆಂಟೇಟಿವ್ ಗೌರ್ಮೆಂಟ್ ಆಫ್ ಎ ನೇಷನ್ ವಿತ್ ಫೆಡರಲ್ ಸ್ಟ್ರಕ್ಚರ್. ಒಂದು ಕೇಂದ್ರ ಸರ್ಕಾರ ಇರುತ್ತೆ. ಸೊ ಅದರೊಟ್ಟಿಗೆ ಇಲ್ಲಿ ನೇಷನ್ ವಿತ್ ಫೆಡರಲ್ ಸ್ಟ್ರಕ್ಚರ್ ಅಂದರೆ ಒಕ್ಕೂಟ ವ್ಯವಸ್ಥೆ ಇರುವಂಥದ್ದು ನೇಷನ್. ಇಲ್ಲಿ ಗೌರ್ಮೆಂಟ್ ಹೂಸ್ ಹೆಡ್ ಎಂಜಾಯ್ಸ್ ನಾಮಿನಲ್ ಪವರ್ಸ್. ಸರ್ಕಾರದ ಹೆಡ್ ಆಗಿರುವಂಥವರು ಇಲ್ಲಿ ಈ ಒಂದು ನೈಜ ಅಧಿಕಾರವನ್ನು ಹೊಂದಿರ್ತಾರೆ. ಹಾಗೆ ಆ ಗೌರ್ಮೆಂಟ್ ಹೂಸ್ ಹೆಡ್ ಎಂಜಾಯ್ಸ್ ರಿಯಲ್ ಪವರ್. ಸರ್ಕಾರದ ಹೆಡ್ ಆಗಿರುವಂಥವರು ಇಲ್ಲಿ ನಿಜವಾದ ಅಧಿಕಾರವನ್ನು ಹೊಂದಿರ್ತಾರೆ. ಹಾಗೆ ಆ ಗೌರ್ಮೆಂಟ್ ಲಿಮಿಟೆಡ್ ಬೈ ದಿ ಟರ್ಮ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಇಲ್ಲಿ ಸರ್ಕಾರದ ಒಂದು ಟರ್ಮ್ಸ್ ಅಂದರೆ ನಿಯಮಾವಳಿಗೆ ಅನುಗುಣವಾಗಿ ಏನು ಮಾಡುತ್ತೆ ಅಂತಂದರೆ ಆ ಒಂದು ಮಿತಿಯಲ್ಲಿ ಸರ್ಕಾರ ಇರುತ್ತೆ ಅಂತ. ಹಾಗಿದ್ರೆ ಯಾವುದು ಸರಿ ಉತ್ತರ ಆಗುತ್ತೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಸೊ ಇದರ ಉತ್ತರಗಳನ್ನು ನಾವು ನಾಳೆ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.